Morning, dear friends. Welcome to Prithviraj English Academy. ನಾವು ಇವತ್ತು ಏನು ಮಾಡ್ತಾ ಇದ್ದೀನಪ್ಪ ಸಿ ಡಿ ಪಿ ಮೀನ್ಸ್ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಾಗೋಗಿ ಬಾಲ್ಯ ವಿಕಾಸ ಎಂಬುದಂಥ ವಿಷಯದ ಮೇಲೆ ನಾನು ಏನು ಮಾಡ್ತಾ ಇದ್ದೀನಪ್ಪ ಅಂದ್ರೆ ಇವತ್ತಿನ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಇವು ಯಾವುದಕ್ಕೆ ಯೂಸ್ ಆಗ್ತದೆ ಅಂದ್ರೆ ಸಿ ಇ ಟಿ, ಕೆ ವಿ ಎಸ್ ಅಂದರೆ ಕೇಂದ್ರೀಯ ವಿದ್ಯಾಲಯ, ನವೋದಯ, ಕರ್ನಾಟಕ ಟಿ ಇ ಟಿ ಮತ್ತು ಟಿ ಇ ಟಿ ಜಾಬ್ ಆಲ್ ದ ಸ್ಟೇಟ್ಸ್ ಮತ್ತು ಟೀಚರ್ ರಿಕ್ರೂಟ್ಮೆಂಟಿಗೂ ಕೂಡ ಇದು ಯೂಸ್ ಆಗ್ತದೆ. ಸೊ ಇದರಲ್ಲಿ ಫಸ್ಟ್ ಚಾಪ್ಟರ್ ಏನಪ್ಪ ಅಂದರೆ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಒಂದು ವಿಷಯದನ್ನು ನಾನು ಏನು ಮಾಡ್ತಾಯಿದ್ದೀನಿ ಇವತ್ತು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಮೊದಲಿಗೆ ತಿಳ್ಕೊಂಡ್ಬಿಡೋಣ್ರಿ ಅದರ ಮೀನಿಂಗ್ ಏನಂತೇಳಿ, ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟದ ಮೀನಿಂಗ್ ಏನಂತೇಳಿ. ಫಸ್ಟ್ ಮೀನಿಂಗ್ ಏನಂದ್ರೆ ಗ್ರೋತ್ ಅಂದರೆ ಏನಂದ್ರೆ ದ ಪ್ರೊಸೆಸ್ ಆಫ್ ಇನ್ಕ್ರೀಸಿಂಗ್ ಇನ್ ಫಿಸಿಕಲ್ ಸೈಜ್ ಅಂದ್ರೆ ದೈಹಿಕ ಬೆಳವಣಿಗೆಯನ್ನು ನಾವೇನಂತೇಳಿ ಕರಿತೀವಿ ಅಂದ್ರೆ ಗ್ರೋತ್ ಅಂತೇಳಿ ಕರಿತೀವಿ. ಡೆವಲಪ್ಮೆಂಟ್ ಅಂದರೆ ಏನಂದ್ರೆ ಸಿಸ್ಟಮೆಟಿಕ್ ಚೇಂಜಸ್ ವಿತ್ ಲೀಡ್ಸ್ ಆ್ಯನ್ ಇಂಡಿವಿಜುವಲ್ ಫ್ರಾಮ್ ಡಿಪೆಂಡೆನ್ಸಿ ಟು ಆಟೋನಮಿ. ಅಂದ್ರೆ ಇಲ್ಲಿ ಮೇನ್ ವರ್ಡ್ ಯಾವ್ದು ನೆನಪಿಟ್ಕೋಬೇಕಪ್ಪ ಅಂದ್ರೆ ಡೆಫಿಡೆನ್ಸಿ ಟು ಆಟೋನಮಿ ಅಂದ್ರೆ ಅವಲಂಬನೆಯಿಂದ ಸ್ವಾಯತ್ತತೆ ಕಡೆಗೆ ಏನು ನಮ್ಮನ್ನು ಕರ್ಕೊಂಡು ಹೋಗ್ತದಲ್ಲ ಅದನ್ನು ನಾವೇನಂತೇಳಿ ಕರಿತೀವಿ ಡೆವಲಪ್ಮೆಂಟ್ ಅಂತೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಓಮ್ ಟು ಟೂಮ್ ಅಂದರೆ ಏನ್ರಿ, ಗರ್ಭದಿಂದ ಸಮಾಧಿವರೆಗೆ ಏನಾಗ್ತದೆ ಅಂದ್ರೆ ಈ ಡೆವಲಪ್ಮೆಂಟ್ ಅನ್ನೋದು ನಡೀತಾನೇ ಇರ್ತದೆ. ಸೊ ಇವೆರಡರ ನಡುವೆ ಇರ್ತಕ್ಕಂಥ ವ್ಯತ್ಯಾಸ ಏನು ನೋಡ್ಕೊಂಡು ಬಿಡೋಣ್ರಿ. ಯಾವುದು ಗ್ರೋತ್ ಮತ್ತು ಡೆವಲಪ್ಮೆಂಟ್ ನಡುವೆ ಇರ್ತಕ್ಕಂಥ ವ್ಯತ್ಯಾಸ. ಈಗ ಸದ್ಯಕ್ಕೆ ಏನಂತೇಳಿ ತಿಳ್ಕೊಂಡ್ರೆ ಗ್ರೋತ್ ಅಂದರೆ ಏನು, ಫಿಸಿಕಲ್ ಒಳಗೆ ಏನು ದೈಹಿಕ ಅದರೊಳಗೆ ಏನು ಚೇಂಜಸ್ ಆಗ್ತದೆ. ಫಾರ್ ಎಕ್ಸಾಂಪಲ್ ಹೈಟ್ ಚೇಂಜ್ ಆಗ್ತದೆ, ನಮ್ಮದು ನಮ್ಮ ವಯಸ್ಸಿಗೆ ತಕ್ಕಂಗೆ ಹೈಟ್ ಏನಾಗ್ತದೆ ಚೇಂಜ್ ಆಕ್ಕೊಂತ ಹೋಗ್ತದೆ, ನಮ್ಮ ವೇಟ್ ಚೇಂಜ್ ಆಕ್ಕೊಂತ ಹೋಗ್ತದೆ, ಅದು ಏನು ಗ್ರೋತ್ ಅಂತೇಳಿ ತಿಳ್ಕೊಂಡು. ಡೆವಲಪ್ಮೆಂಟ್ ಅಂದ್ರೆ ಏನು ರೀ, ಅಥವಾ ಹಿಂಗೆ ತಿಳ್ಕೊಂಬಿಡ್ರಿ, ಗ್ರೋತ್ ಏನಂದ್ರೆ ಡೆವಲಪ್ಮೆಂಟ್ ಅದೊಂದು ಭಾಗ ಅಂತೇಳಿ ತಿಳ್ಕೊಂಬಿಡ್ರಿ. ಡೆವಲಪ್ಮೆಂಟ್ ಅನ್ನೋದು ಭಾಳ ದೊಡ್ಡದಾದಂಥ ಒಂದು ವಿಷಯ, ಅದರಲ್ಲಿ ಗ್ರೋತ್ ಅನ್ನೋದು ಒಂದು ಸಣ್ಣದೊಂದು ಭಾಗ ಅಂತೇಳಿ ತಿಳ್ಕೊಂಬಿಡ್ರಿ. ಅಂದರೆ ಜಲ್ದಿ ನಮಗೆ ಏನಾಗ್ತದೆ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಸೊ ಇನ್ನು ನೋಡಿರಿ, ನಮಗೆ ಕೆಲವೊಂದಿಷ್ಟು ಡಿಫ್ರೆನ್ಷಿಯೇಷನ್ ನೋಡೋಣ್ರಿ ಇಲ್ಲಿ ಏನಂತೇಳಿ ಗ್ರೋತಿಗೂ ಮತ್ತು ಡೆವಲಪ್ಮೆಂಟಿಗೆ. ಗ್ರೋತ್ ಈಸ್ ಅ ಕ್ವಾಂಟಿಟೇಟಿವ್, ಡೆವಲಪ್ಮೆಂಟ್ ಈಸ್ ಬೋತ್ ಕ್ವಾಲಿಟೇಟಿವ್ ಆ್ಯಂಡ್ ಕ್ವಾಂಟಿಟೇಟಿವ್. ಕ್ವಾಂಟಿಟೇಟಿವ್ ಅಂದರೆ ಏನಪ್ಪ ಅಂದ್ರೆ ನಾವು ಮೇಜರ್ ಮಾಡುವಂಥದ್ದು ರೀ. ಫಾರ್ ಎಕ್ಸಾಂಪಲ್ ನೋಡಿರಿ, ನಾವು ಹೈಟನ್ನು ಮೇಜರ್ ಮಾಡ್ತೀವಿ. ನಂದು ಎಷ್ಟು ಹೈಟ್ ಇದೆ ಅಂತೇಳಿ, ಎಷ್ಟು ವೇಟ್ ಇದೆ ಅಂತೇಳಿ ಮೇಜರ್ ಮಾಡ್ತೀವಿ, ಅದು ಗ್ರೋತ್ ಒಳಗೆ ಬರ್ತದೆ. ಇದ್ರೊಳಗೆ ಏನು ಬರ್ತದೆ, ಡೆವಲಪ್ಮೆಂಟ್ ಒಳಗೆ ಎರಡೂ ಬರ್ತದೆ, ಕ್ವಾಲಿಟೇಟಿವ್ನು ಬರ್ತದೆ ಕ್ವಾಂಟಿಟೇಟಿವ್ನು ಬರ್ತದೆ. ಕ್ವಾಲಿಟಿ ಅಂದರೆ ನಮ್ಮ ಕ್ವಾಲಿಟೀಸ್ ಬೆಳೀತಿರ್ತಾವಲ್ಲ ರೀ. ಫಾರ್ ಎಕ್ಸಾಂಪಲ್ ಈಗ ನೋಡಿರಿ, ಕೆಲವೊಂದಿಷ್ಟು ಏನು ನಮ್ಮ ಕ್ವಾಲಿಟಿ ಏನಪ್ಪ ಅಂದ್ರೆ ಬುದ್ಧಿ ಬೆಳೀತದೆ ನಮ್ಮದು, ಅದನ್ನು ಮೇಜರ್ ಮಾಡೋಕ್ಕಾಗಲ್ಲ. ಎಷ್ಟು ಬುದ್ಧಿ ಬೆಳೀತದೆ ಅಂತೇಳಿ ನಾವು ಮೇಜರ್ ಮಾಡೋಕೆ ಬರ್ತದೆ. ಅದೇ ಕ್ವಾಂಟಿಟಿ ಅಂದ್ರೆ ಅದೇ ಗ್ರೋತ್ ಏನು ಮಾಡ್ತದೆ ಡೆವಲಪ್ಮೆಂಟ್ ಒಳಗೆ ಬರ್ತದೆ. ಅಂದ್ರೆ ಗ್ರೋತ್ ಅನ್ನೋದೇನು ಡೆವಲಪ್ಮೆಂಟ್ ಅದೊಂದು ಭಾಗ ಅಂತೇಳಿ ತಿಳ್ಕೊಬೋದು. ಗ್ರೋತ್ ರೆಫರ್ಸ್ ಟು ದಿ ಫಿಸಿಕಲ್ ಆಸ್ಪೆಕ್ಟ್ಸ್ ಓನ್ಲಿ. ಇದು ಗ್ರೋತ್ ಒಳಗೆ ಏನು ಬರ್ತದೆ, ಬರೀ ಫಿಸಿಕಲ್ ಆಸ್ಪೆಕ್ಟ್ ದೈಹಿಕ ಒಂದು ಇದನ್ನಷ್ಟೇ ಬರ್ತದೆ ಇದರೊಳಗೆ, ದೈಹಿಕ. ಮತ್ತು ಅದೇ ಡೆವಲಪ್ಮೆಂಟ್ ಒಳಗೆ ಏನಾಗ್ತದೆ ಆಲ್ ಯಾವುದು ಸಚ್ ಲೈಕ್ ಫಿಸಿಕಲ್, ಅದ್ರೊಳಗೆ ಫಿಸಿಕಲು ಬರ್ತದೆ, ಕಾಗ್ನೇಟಿವ್ ಬರ್ತದೆ ಅಂದರೆ ಬೌದ್ಧಿಕ ಬರ್ತದೆ, ದೈಹಿಕ ಬರ್ತದೆ, ಲ್ಯಾಂಗ್ವೇಜ್ ಬರ್ತದೆ, ಭಾಷಾ, ಎಮೋಷ್ನಲ್, ಸೋಷಿಯಲ್ ಇವೆಲ್ಲನೂ ಬರ್ತದೆ ಅದರೊಳಗೆ ಡೆವಲಪ್ಮೆಂಟ್ ಒಳಗೆ. ಗ್ರೋತ್ ಸ್ಟಾಪ್ಸ್ ಅಟ್ ಸರ್ಟನ್ ಪೀರಿಯಡ್ ಆಫ್ ಟೈಮ್. ಗ್ರೋತ್ ಏನಾಗ್ತದೆ ರೀ, ಒಂದು ಸರ್ಟನ್ ಪೀರಿಯಡ್ ಒಳಗೆ ಏನಾಗ್ತದೆ ಸ್ಟಾಪ್ ಆಗ್ತದೆ. ಫಾರ್ ಎಕ್ಸಾಂಪಲ್ ನೋಡಿರಿ, ಕೆಲವೊಬ್ಬರು 16 ವರ್ಷ ಆದಮೇಲೆ 20 ವರ್ಷ ಆದಮೇಲೆ ಏನಾಗ್ತದೆ ಅವ್ರದ್ದು ಹೈಟು ಅಥವಾ ವೇಟ್ ಹೈಟ್ ಏನಾಗ್ತದೆ ರೀ ಸ್ಟಾಪ್ ಆಗ್ತದೆ. ಗ್ರೋತ್ ಏನು ರೀ ಒಂದು ಸರ್ಟನ್ ಸ್ಟೇಜಲ್ಲಿ ಏನಾಗ್ತದೆ ಸ್ಟಾಪ್ ಆಗ್ತದೆ. ಬಟ್ ಡೆವಲಪ್ಮೆಂಟ್ ವಿಲ್ ನಾಟ್ ಬಿ ಸ್ಟಾಪ್, ಇಟ್ ವಿಲ್ ಬಿ ಕಂಟಿನ್ಯೂಸ್ ಟಿಲ್ ದ ಡೆತ್. ಫಾರ್ ಎಕ್ಸಾಂಪಲ್ ಓಮ್ ಟು ಟೂಮ್ರಿ, ಇದು ಹಾಗೆ ನಡೀತಾನೆ ಇರ್ತದೆ, ಇದು ಕಂಟಿನ್ಯೂ ಆಗಿರ್ತದೆ. ಗ್ರೋತ್ ಕ್ಯಾನ್ ಬಿ ಮೇಜರ್ಡ್. ಗ್ರೋತನ್ನು ನಾವೇನು ಮಾಡ್ತೀವಿ ಮೇಜರ್ಸ್ ಯೂನಿಟ್ ಒಳಗೆ ನಾವೇನು ಮಾಡ್ತೀವಿ, ಇದನ್ನು ಮೇಜರ್ ಮಾಡ್ತೀವಿ ಅಂದರೆ ಅಳತೆ ಮಾಡ್ತೀವಿ, ಇದನ್ನು ತೂಕ ಮಾಡ್ಬೋದು. ಆದರೆ ಡೆವಲಪ್ಮೆಂಟ್ ಕ್ಯಾನ್ ಬಿ ಒನ್ಲಿ ಅಸೆಸ್ಟ್ ಅಂದರೆ ಬರೀ ಮೌಲ್ಯಮಾಪನ ಮಾಡ್ಬೋದು ಇದನ್ನು ಅಂತೇಳಿ ನಾವು ತಿಳ್ಕೊಂಡು. ಇವು ಏನು ರೀ ಡಿಫ್ರೆನ್ಷಿಯೇಷನ್ ರೀ, ಯಾವುದು ಗ್ರೋತ್ ಮತ್ತು ಡೆವಲಪ್ಮೆಂಟ್ ನಡುವೆ. ನಮಗೆ ಎಕ್ಸಾಮಿಗೆ ಎಷ್ಟು ಬೇಕೋ ಅಷ್ಟೇ ನಾನು ಏನು ಮಾಡ್ತೀನಿ ಹೈಲೈಟ್ ಮಾಡ್ತೀನಿ, ನಾನು ಎಲ್ಲನೂ ಹೇಳ್ಕೊಡ್ತಾ ಇಲ್ಲ ಇಲ್ಲಿ, ಬರೀ ಎಷ್ಟು ನಮಗೆ ಎಕ್ಸಾಮಿಗೆ ಬೇಕಲ್ಲ ಅದಷ್ಟೇ. ನೆಕ್ಸ್ಟ್ ಏನು ರೀ ರಿಲೇಷನ್ ಆಫ್ ಡೆವಲಪ್ಮೆಂಟ್ ಆ್ಯಂಡ್ ಲರ್ನಿಂಗ್. ಒಂದೇ ಮಾತೊಳಗೆ ಹೇಳ್ಬೇಕಂದ್ರೆ ಲರ್ನಿಂಗ್ ಈಸ್ ಅ ಒನ್ ಪಾರ್ಟ್ ಆಫ್ ಡೆವಲಪ್ಮೆಂಟ್. ಲರ್ನಿಂಗ್ ಏನಿದೆ ಅಲ್ರಿ, ಇದು ಒಂದು ಪಾರ್ಟ್ ಆಫ್ ಡೆವಲಪ್ಮೆಂಟ್. ಇಷ್ಟನ್ನು ತಿಳ್ಕೊಂಡ್ಬಿಡ್ರಿ. ಇದ್ರ ಬಗ್ಗೆ ನಾವೇನು ಮಾಡೋಣ ನೆಕ್ಸ್ಟ್ ವಿಡಿಯೋದೊಳಗೆ ಇದ್ರ ಬಗ್ಗೆ ನಾವು ಡೀಟೇಲ್ ಆಗಿ ನೋಡ್ಕೊತ ಹೋಗೋಣ. ಆದರೆ ಇಷ್ಟ ರೀ, ಈಗ ಏನಂತೇಳಿ ತಿಳ್ಕೊಂಡ್ರಿ, ಲರ್ನಿಂಗ್ ಏನು ರೀ ಒಂದು ಡೆವಲಪ್ಮೆಂಟ್ ಒಂದು ಪಾರ್ಟ್ ರೀ, ಇಷ್ಟ.
ಸೊ ಮುಂದೆ ಹೋಗ್ರಿ. ನೆಕ್ಸ್ಟ್ ಟೈಪ್ಸ್ ಆಫ್ ಡೆವಲಪ್ಮೆಂಟ್. ಟೈಪ್ಸ್ ಆಫ್ ಡೆವಲಪ್ಮೆಂಟ್ ಒಳಗೆ ಏನದ ಅಂದ್ರೆ 6 ಪಾರ್ಟ್ಸ್ ಅದಾವ ರೀ. ಯಾವ್ಯಾವ ಅಂದ್ರೆ ಫಿಸಿಕಲ್ ಡೆವಲಪ್ಮೆಂಟ್, ಕಾಗ್ನಿಟಿವ್ ಡೆವಲಪ್ಮೆಂಟ್, ಲ್ಯಾಂಗ್ವೇಜ್ ಡೆವಲಪ್ಮೆಂಟ್, ಸೋಷಿಯಲ್ ಡೆವಲಪ್ಮೆಂಟ್, ಎಕನಾಮಿಕಲ್ ಡೆವಲಪ್ಮೆಂಟ್ ಆ್ಯಂಡ್ ಮೋರಲ್ ಡೆವಲಪ್ಮೆಂಟ್. ಇದನ್ನು ನೋಡ್ರಿ, ನಾವು ಇಷ್ಟೊಂದು ಅದಲ್ಲ, ಇವನ್ನ ನಾವು ಬರೀ 3 ಇದರೊಳಗೆ ಏನು ಮಾಡ್ಕೋಬೋದು, ಡಿವೈಡ್ ಮಾಡ್ಕೋಬೋದು ರೀ ಈ ಟೈಪ್ಸ್ ಆಫ್ ಡೆವಲಪ್ಮೆಂಟನ್ನು. ಏನು ಒಂದು ಫಿಸಿಕಲ್ ಡೆವಲಪ್ಮೆಂಟ್ ರೀ ಒಂದೇದು, ಎರಡನೇದೇನು ಕಾಗ್ನಿಟಿವ್ ಡೆವಲಪ್ಮೆಂಟ್, ಮೂರನೇದೇನಂದ್ರೆ ಸೋಷಿಯಲ್ ಡೆವಲಪ್ಮೆಂಟ್. ಈ ಕಾಗ್ನಿಟಿವ್ ಡೆವಲಪ್ಮೆಂಟ್ ಒಳಗೆ ಏನಾಗ್ತದೆ ಅಂದ್ರೆ ಲ್ಯಾಂಗ್ವೇಜ್ ಡೆವಲಪ್ಮೆಂಟು ಬಂದುಬಿಡ್ತದೆ. ಅಂದ್ರೆ ಕಾಗ್ನಿಟಿವ್ ಅಂದ್ರೆ ಬೌದ್ಧಿಕವಾಗಿ ವಿಕಾಸ, ಅದರೊಳಗೆ ಲ್ಯಾಂಗ್ವೇಜು ಬರ್ತದೆ ರೀ. ಯಾಕಂದ್ರೆ ಯಾವಾಗ ನಮ್ಮ ಬೌದ್ಧಿಕ ಅಂದ್ರೆ ನಾವು ಯಾವಾಗ ನಮ್ಮ ಬ್ರೈನ್ ಅಥವಾ ತಾರ್ಕಿಕವಾಗಿ ನಾವು ಯಾವಾಗ ಚಿಂತನೆಯನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಅಲ್ಲಿಗೆ ನಮ್ಮ ಲ್ಯಾಂಗ್ವೇಜ್ ಏನಾಗ್ತದೆ ಅಂದರೆ ಲ್ಯಾಂಗ್ವೇಜನ್ನು ಏನು ಮಾಡೋದು, ಕಲಿಯುವಂಥದ್ದು. ಯಾವುದರಿಂದ ಬರ್ತದೆ, ಅದು ನಮ್ಮ ಬೌದ್ಧಿಕ ಬ್ರೈನ್ ಅಂತ ಬರ್ತದೆ. ಹಾಗಾಗಿ ಇದು ಕಾಗ್ನಿಟಿವ್ ಒಳಗೆ ಜಾಯ್ನ್ ಆಗ್ತದೆ. ಸೋಷಿಯಲ್ ಅಂದರೆ ಸಾಮಾಜೀಕರಣ ಅಥವಾ ಸಾಮಾಜಿಕ ವಿಕಾಸ, ಇದರೊಳಗೆ ಏನಾಗ್ತದೆ ಎಮೋಷ್ನಲ್ ಬರ್ತದೆ, ಅಂದರೆ ಭಾವನಾತ್ಮಕ ಬರ್ತದೆ, ಮತ್ತು ನೈತಿಕ ವಿಕಾಸನೂ ಇದರೊಳಗೆ ಬರ್ತದೆ. ಹಾಗಾಗಿ ನಾವು 3 ಪಾರ್ಟ್ ಒಳಗೆ ಇದನ್ನೇನು ಮಾಡ್ಕೋಬೋದು, ಡಿವೈಡ್ ಮಾಡ್ಕೋಬೋದು. ಸೊ ಫಸ್ಟ್ ಒನ್ ಯಾವುದಪ್ಪ ಅಂದ್ರೆ ಫಿಸಿಕಲ್ ಡೆವಲಪ್ಮೆಂಟ್. ನೋಡಿರಿ, ಇದರೊಳಗೆ ನಾವು ಸದ್ಯಕ್ಕೆ ಇವೆಲ್ಲನೂ ಏನು ಮಾಡ್ತದೆ, ಮುಂದಿನ ವಿಡಿಯೋಗಳಿಗೆ ನಾವು ಏನು ಮಾಡ್ಬೋದು, ಇವೆಲ್ಲನೂ ನಾವು ಡೀಟೇಲಾಗಿ ಡಿಸ್ಕಷನ್ ಮಾಡ್ಕೊತ ಹೋಗ್ಬೋದು. ಆದ್ರೂ ಕೂಡ ನಾನು ಇವತ್ತೇನು ಮಾಡ್ತೀನಿ, ಫಿಸಿಕಲ್ ಡೆವಲಪ್ಮೆಂಟ್ ಒಳಗೆ 2 ಪ್ರಿನ್ಸಿಪಲ್ಸ್ ಬರ್ತಾವೆ ರೀ, ಅದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಯಾವ್ದು ರೀ, ಒಂದು ಗ್ರಾಸ್ ಮೋಟರ್ ಸ್ಕಿಲ್ ಡೆವಲಪ್ಮೆಂಟ್ ಮತ್ತು ಇನ್ನೊಂದೇನು ರೀ, ಫೈನ್ ಮೋಟೋ ಸ್ಕಿಲ್ಸ್ ಡೆವಲಪ್ಮೆಂಟ್. ಗ್ರಾಸ್ ಮೋಟರ್ ಸ್ಕಿಲ್ಸ್ ಡೆವಲಪ್ಮೆಂಟ್ ಅಂದ್ರೆ ಏನು ರೀ, ದೊಡ್ಡ ಸ್ನಾಯುಗಳ ಬೆಳವಣಿಗೆ, ದೊಡ್ಡ ಸ್ನಾಯುಗಳು ರೀ. ಫಾರ್ ಎಕ್ಸಾಂಪಲ್ ಅವು ನಮಗೆ ಎಲ್ಲಿ ಹೆಲ್ಪ್ ಆಗ್ತಾವೆ ಅಂದ್ರೆ ಜಂಪಿಂಗು, ರನ್ನಿಂಗು, ಎಲ್ಲದಕ್ಕೂ ನಮಗೆ ಏನಾಗ್ತದೆ, ಹೆಲ್ಪ್ ಆಗ್ತದೆ. ಫೈನ್ ಮೋಟರ್ ಸ್ಕಿಲ್ಸ್ ಎಲ್ಲಿ ಯೂಸ್ ಆಗ್ತದೆ ಅಂದ್ರೆ ರೈಟಿಂಗ್ ಒಳಗೆ ರೀ. ಯಾಕಂದ್ರೆ ನಮ್ಮ ರೈಟಿಂಗ್ ಒಳಗೆ ಸಣ್ಣ 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 ಏನು ನರಗಳು ಇರ್ತಾವೆ ಅಥವಾ ಸ್ನಾಯುಗಳು ಇರ್ತಾವಲ್ಲ, ಅವು ಹೆಲ್ಪ್ ನಮಗೆ ಭಾಳ ಬೇಕಾಗ್ತದೆ. ಮತ್ತು ಬಾಲಿಂಗ್ ಮಾಡಕ್ಕೆ ರೀ. ಬಾಲಿಂಗ್ ಅಂದ್ರೆ ಏನು ರೀ, ಈಗ ಒಬ್ಬ ಬಾಲರ್ ಅದನ್ನು ತಿಳ್ಕೊಂಡ್ರೆ ಅವು ಓಡ್ಕೊಂಡು ಬರುವಂಥದ್ದು ಏನು ರೀ, ಗ್ರಾಸ್ ಮೋಟರ್ ಸ್ಕಿಲ್ ರೀ, ಓಡ್ಕೊಂಡು ಬರೋದು. ಬಂದಾದಮೇಲೆ ತನ್ನ ಕೈಯನ್ನು ಬಳಸಿ ತನ್ನ ಬೆರಳುಗಳನ್ನು ಸ್ವಿಂಗ್ ಮಾಡೋಕ್ಕಂತೇಳಿ, ಬಾಲಿಂಗನ್ನು ಸ್ವಿಂಗ್ ಮಾಡೋಕ್ಕಂತೇಳಿ ಏನು ಬೆರಳನ್ನು ಆ ಕೋಆರ್ಡಿನೇಷನನ್ನು ಏನು ಬಳಸ್ಕೊತಾನಲ್ಲ, ಅದಕ್ಕೇನಂತೇಳಿ ನಾವು ಫೈನ್ ಮೋಟರ್ ಸ್ಕಿಲ್ಸ್ ಡೆವಲಪ್ಮೆಂಟ್ ಅಂತೇಳಿ ಕರಿತೀವಿ. ಇದು ಎಲ್ಲಾಗ್ತದೆ ಅಂದ್ರೆ ಫಿಸಿಕಲ್ ಡೆವಲಪ್ಮೆಂಟ್ ಒಳಗೆ ಆಗ್ತದೆ. ಕಾಗ್ನಿಟಿವ್ ಡೆವಲಪ್ಮೆಂಟ್ ಮತ್ತು ನಮ್ಮದು ಸೋಷಿಯಲ್ ಡೆವಲಪ್ಮೆಂಟನ್ನು ನಾವು ಮುಂದೆ ನೋಡ್ಕೊಂಡು. ಕಾಗ್ನಿಟಿವ್ ಅಂದರೆ ಬೌದ್ಧಿಕ ವಿಕಾಸ ರೀ, ಅದರೊಳಗೆ ಲ್ಯಾಂಗ್ವೇಜ್ ಬೆಳೀತದೆ. ಸೋಷಿಯಲ್ ಅಂದರೆ ಏನು ರೀ, ಇದ್ರೊಳಗೆ ಭಾವನಾತ್ಮಕತೆ, ನೈತಿಕ ಇದನ್ನು ಇರಲೇಬೇಕು. ನೋಡಿರಿ, ಈಗ ನಾವು ಒಂದು ಸಮಾಜದೊಳಗೆ ಇರ್ತೀವಿ ಅಂದ್ರೆ ನಮಗೊಂದು ಎಲ್ಲರ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳುವಂಥದ್ದೊಂದು ನಮಗಲ್ಲಿ ಸಾಮರ್ಥ್ಯ ಬೆಳಿಬೇಕು ರೀ. ಮತ್ತು ಮೊರಲಿಟಿ ಇರಲೇಬೇಕು, ನೈತಿಕತೆ ಇರಲೇಬೇಕು. ನಾವು ಸೊಸೈಟಿ ಒಳಗೆ ಇರ್ತೀವಿ ಅಂದರೆ, ಇಲ್ಲಿಕಂದ್ರೆ ಸೊಸೈಟಿ ಒಳಗೆ ನಮಗೆ ಇರೋಕ್ಕಾಗಲ್ಲ ಅನ್ನೋ ಮಾತನ್ನು ಹೇಳ್ಬೋದು. ನೆಕ್ಸ್ಟ್ ಯಾವುದಂದ್ರೆ, ಈಗ ನೋಡಿರಿ ನಾವು ಏನು ಮಾಡಿದ್ವಿ, ಟೈಪ್ಸ್ ಆಫ್ ಡೆವಲಪ್ಮೆಂಟನ್ನು ಕಲಿತೀವಿ. ಈಗೇನು ಮಾಡಬೇಕಾಗುತ್ತಂದ್ರೆ ಸ್ಟೇಜಸ್ ಆಫ್ ಡೆವಲಪ್ಮೆಂಟ್ ರೀ. ಸ್ಟೇಜಸ್ ಆಫ್ ಡೆವಲಪ್ಮೆಂಟ್ ಅಂದ್ರೆ ಡೆವಲಪ್ಮೆಂಟ್ ಅಥವಾ ಬೆಳವಣಿಗೆಯ ಹಂತಗಳು ಅಂತೇಳಿ ಕರಿತೀವಿ ನಾವು ಕನ್ನಡದಾಗ. ಏನಂತೇಳಿ ಕರಿತೀವಿ, ಬೆಳವಣಿಗೆಯ ಹಂತಗಳು. ಅವೇನು ರೀ, ಬೆಳವಣಿಗೆಯ ವಿಧಗಳು. ಅವು ಬೆಳವಣಿಗೆಯ ವಿಧಗಳು ಆರಾಗಿ ನಾವು ನೋಡಿದ್ವಿ. ಇಲ್ಲೇನಾಗ್ತದೆ, ಬೆಳವಣಿಗೆಯ ಹಂತಗಳನ್ನು ನೋಡೋಣ್ರಿ. ಒಂದೇದು ಪ್ರೀನೆಟಲ್ ಪೀರಿಯಡ್ ಅಥವಾ ಪ್ರಸವ ಪೂರ್ವ ಅಥವಾ ಜನನದ ಪೂರ್ವದಲ್ಲಿ ರೀ. ನಾವು ಒಂದು ತಾಯಿ ಗರ್ಭದಲ್ಲಿ ಇರ್ತೀವಿ ಅವಾಗ ಅಪ್ರಾಕ್ಸಿಮೇಟ್ಲಿ ಇದ್ರ ಟೈಮ್ ಡ್ಯೂರೇಷನ್ ಏನಿರ್ತದೆ ಅಂದ್ರೆ 40 ವಾರಗಳು ಅಥವಾ 280 ದಿನಗಳು ಅಥವಾ 9 ತಿಂಗಳ 10 ದಿನ, ಈ ರೀತಿಯಾಗಿ ಏನಿರ್ತದೆ ಟೈಮ್ ಪೀರಿಯಡ್ ಇರ್ತದೆ. ನೆಕ್ಸ್ಟ್ ಯಾವ್ದು ರೀ, ಇನ್ಫೆನ್ಸಿ. ಇದೇನಾಗ್ತದೆ ಬರ್ತ್ ಟು 2 ಇಯರ್ಸ್. ನಮ್ದು ಎಲ್ಲಿ ಬರ್ತ್ ಆಗ್ತದಲ್ಲ ಅವಾಗಿಂದ 2 ವರ್ಷ ಇದು ಇರ್ತದೆ ರೀ. ಇದಕ್ಕೆ ಏನಂತೇಳಿ ಕರಿತೀವಿ ನಾವು, ಶಿಶುತ್ವ ಅಂತೇಳಿ ಕರಿತೀವಿ. ಇದನ್ನು ಇನ್ನೊಂದು ಹೆಸರಲ್ಲೇನು ಕರೀತಾರೆ ರೀ, ಟಾಯ್ ಏಜ್ ಅಂತೇಳಿನೂ ಕರೀತಾರೆ. ಮೂರನೇದು ಯಾವುದಂದ್ರೆ ಚೈಲ್ಡ್ಹುಡ್ ಅಥವಾ ಬಾಲ್ಯ, 2 ರಿಂದ 12 ವರ್ಷ ಇರ್ತದೆ ರೀ. ಅಡೋಲ್ಸನ್ಸ್ ಅಥವಾ ಕಿಶೋರಾವಸ್ಥೆ ಅಥವಾ ತರುಣ ವ್ಯವಸ್ಥೆ ಅಂತೇಳಿ ಕರಿತೀವಿ ನಾವು ಇದನ್ನು. ಇದು ಏನಾಗ್ತದೆ ಅಂದ್ರೆ ಏನಪ್ಪ ಅಂದ್ರೆ 12 ರಿಂದ 19 ವರ್ಷಗಳ ಕಾಲ ಇರ್ತದೆ ಅನ್ನೋದು ಒಂದು. ಏನಂದ್ರೆ ಒಂದು ಇದು ನೋಡ್ರಿ, ಇದೇನಾಗ್ಬೋದು, ಆತರಿಗೆ ಏನಾಗ್ಬೋದು, ಇದು ಚೇಂಜ್ ಹಾಕ್ಕೊಂತ ಹೋಗ್ಬೋದು. ಹಾಗಾಗಿ 1-2 ವರ್ಷ ಏನೋ ಚೇಂಜ್ ಆಗ್ಬೋದು, ಹೆಚ್ಚು ಕಡಿಮೆ ಆಗ್ಬೋದು. ಇದು ಅದನ್ನು ಬಿಟ್ಟರೆ ಆಲ್ಮೋಸ್ಟ್ ಏನಿರ್ತದೆ ಎಲ್ಲ ಕಡೆನೂ ಒಂದೇ ಇರ್ತದೆ ಅನ್ನೋ ಮಾತನ್ನು ನಾವು ಇಲ್ಲಿ ನೆನಪಿಟ್ಕೋಬೇಕಾಗಿರೋಂಥದ್ದು. ಯಾವುದು ರೀ, ಇದು ಟೈಮ್ ಲೈನ್ ರೀ. ಯಾವುದು 14 ವೀಕ್ಸು, 2 ಇಯರ್ಸು, ಬರ್ತ್ ಟು 2 ಇಯರ್ಸ್, 2 to 12 ಇಯರ್ಸ್. ಸೊ ಇದನ್ನ ಈಗ ನಾವು ಇವು ಸ್ಟೇಜಸ್ ಇದಾವಲ್ಲ, ಇವನು ಒಂದೊಂದಾಗಿ ನಾವು ಅಂದರೆ ಯಾವುದು ಎಕ್ಸಾಮಲ್ಲಿ ಕ್ವಶನ್ಸನ್ನು ಇದ್ರ ಮೇಲೆ ಭಾಳಷ್ಟು ಕ್ವಶನ್ಸ್ಗಳು ಕೇಳ್ತಾರೆ. ಇದು ಭಾಳ ಇಂಪಾರ್ಟೆಂಟ್. ಇದು ಯಾವುದು, ಸ್ಟೇಜಸ್ ಆಫ್ ಡೆವಲಪ್ಮೆಂಟ್. ಇದ್ರೊಳಗೆ ಭಾಳ ಕ್ವಶನ್ಸನ್ನು ಕೇಳುವಂಥ ಚಾನ್ಸಸ್ ಇರ್ತದೆ. ಹಾಗಾಗಿ ಇದನ್ನು ನಾವು ಏನು ಮಾಡಬೇಕಾಗಿದೆ ಅಂದ್ರೆ ನೀಟಾಗಿ ಕಲಿಬೇಕಾಗಿದೆ. ಸೊ 1 by 1 ನಾವು ಏನು ಮಾಡೋಣ, ಇದನ್ನು ಕಲ್ಕೊಂತ ಹೋಗೋಣ. 1 by 1 ಇದನ್ನು ನೋಡ್ಕೊತ ಹೋಗೋಣ ಅನ್ನೋ ಮಾತನ್ನು ಹೇಳ್ತಾ ನಾವೇನು ಮಾಡೋಣ ಅಂದರೆ, ಫಸ್ಟ್ ಯಾವ್ದು ರೀ, ಪ್ರೀ ನೆಟಲ್ ಪೀರಿಯಡ್ ಅಥವಾ
ಪ್ರಿನೆಟಲ್ ಅಥವಾ ಪ್ರಸವ ಪೂರ್ವ ಅವಧಿ. ಇದು ನೋಡ್ರಿ 40 ವಾರಗಳು ಇರ್ಬೋದು, ಅಥವಾ ಇದು 280 ಡೇಸ್ ಅಥವಾ 9 ಮಂತ್ಸ್, ಅಪ್ರಾಕ್ಸಿಮೇಟ್ಲಿ 10 ಡೇಸ್, 9 ಡೇಸ್ ಆರ್ 10 ಡೇಸ್ ಇರ್ತದೆ. ಇದು ಏನಾಗ್ತದೆ, 2 ಪ್ರಿನ್ಸಿಪಲ್ಸ್ ಮೇಲೆ ಏನಾಗ್ತದೆ, ಇದು ವರ್ಕನ್ನು ಮಾಡ್ತದೆ. ಇಲ್ಲಿ ನಮ್ಮ ಪ್ರಿನೆಟಲ್ ಒಳಗೆ 2 ರೀತಿಯಾದಂಥ ಬೆಳವಣಿಗೆ ಆಗ್ಬೋದು ರೀ, 2 ಪ್ರಿನ್ಸಿಪಲ್ಸ್ ಮೇಲೆ. ಒಂದೇಂದ್ರೆ ಸೆಪ್ಲೋಕಾಡಲ್ ಪ್ರಿನ್ಸಿಪಲ್. ಸೆಪ್ಲೋಕಾಡಲ್ ಅಂದರೆ ಏನಾಗ್ತದೆ ಅಂದ್ರೆ ಟಾಪ್ ಟು ಬಾಟಮ್ ಗ್ರೋತ್ ಆಗ್ತದೆ ನಮ್ಮದು. ಫಾರ್ ಎಕ್ಸಾಂಪಲ್, ನಾವು ತಾಯಿ ಗರ್ಭದಲ್ಲಿ ಬೆಳಿಬೇಕಾದ್ರೆ ಫಸ್ಟ್ ಏನಾಗ್ತದೆ, ಹೆಡ್ ಬೆಳೀತದ, ಆಮೇಲೆ ಟೋ ಅಂದರೆ ಏನ್ರಿ, ನಮ್ಮ ಬೆರಳುಗಳು ಬೆಳಿಬಹುದು ಅಂತೇಳಿ ಅರ್ಥ ರೀ, ಇದು ಟಾಪ್ ಟು ಬಾಟಮ್. ಇನ್ನೊಂದು ಏನಪ್ಪ, ಹಿಂಗೆ ಬೆಳಿಲ್ಲ ಅಂದರೆ ಇನ್ನೊಂದು ರೀತಿಯಾಗಿ ಬೆಳಿಬೋದು ನಾವು, ಏನಂತೇಳಿ ಪ್ರೊಕ್ಸೋಮೋಡಿಸ್ಟಲ್ ಪ್ರಿನ್ಸಿಪಲ್. ಅಂದರೆ ಏನ್ರಿ, ಸೆಂಟರ್ ಅಂದ್ರೆ ಫಸ್ಟ್ ನಮ್ಮ ಬ್ಯಾಕ್ ಬೋನ್ ಬೆಳಿಬೋದು ರೀ, ಆಮೇಲೆ ಹಾರ್ಟು, ಆಮೇಲೆ ಉಳಿದ ಭಾಗಗಳು ಬೆಳಿಬೋದು. ಈ ರೀತಿಯೂ ಆಗ್ತದೆ. ಆದ್ರೆ ಸೆಪ್ಲೋಕಾಡಲ್ ಒಳಗೆ ಏನಾಗ್ತದೆ ಅಂದರೆ ಟಾಪ್ ಟು ಬಾಟಮ್, ಫಸ್ಟ್ ಹೆಡ್ಡು, ಆಮೇಲೆ ಇದು ಟೋ ಮಟ್ಟ ಹಿಂಗೆ ಹೋಗ್ತದೆ. ಏನು ಹೆಡ್ಡು, ಆಮೇಲೆ ನಮ್ಮ ಮುಖ, ಆಮೇಲೆ ನಮ್ಮ ಈ ಹೃದಯ, ಈ ರೀತಿ ಆಗ್ಬಿಡುತ್ತೆ. ಪ್ರೊಕ್ಸೋಮೋಡಿಸ್ಟಲ್ ಪ್ರಿನ್ಸಿಪಲ್ ಒಳಗೆ ಏನಾಗ್ತದೆ, ಫಸ್ಟ್ ಸೆಂಟರ್ ಅಂದ್ರೆ ಈ ಏನಿರ್ತದಲ್ಲ ಹೊಟ್ಟೆ ಅಥವಾ ಬೆಂಬ, ಇದು ಬ್ಯಾಕ್ ಬೋನ್ಸ್, ಅಲ್ಲಿಂದ ಸ್ಟಾರ್ಟ್ ಆಗಿ ಏನಾಗ್ತದೆ ಅಂದ್ರೆ ಹಾರ್ಟು, ಆಮೇಲೆ ಉಳಿದ ಭಾಗಗಳು ಏನಾಗ್ತದೆ, ಡೆವಲಪ್ಮೆಂಟ್ ಆಗ್ತದೆ. ಇಲ್ಲಿ 2 ವಿಧಗಳು, ಇಲ್ಲಿ 2 ನೆನಪಿಟ್ಕೋಬೇಕು ನಾವು, ಯಾಕಂದರೆ ಇದು ಮುಂದೂ ಬರ್ತದೆ. ಆದರೆ ಈಗ ಸದ್ಯಕ್ಕೆ ಇಷ್ಟನ್ನು ನೆನಪಿಟ್ಕೋಬೇಕಾಗಿರುವಂಥದ್ದು. ನಾವು ನೆಕ್ಸ್ಟ್ ಯಾವುದಂದ್ರೆ ಇನ್ಫೆನ್ಸಿ, ಬರ್ತ್ ಟು 2 years. ವೆರಿ ವೆರಿ ಇಂಪಾರ್ಟೆಂಟ್ ರೀ. ಇಲ್ಲಿ ನಮಗೆ 2 ರೀತಿಯಾದಂಥ ಕ್ವೆಶನ್ಸನ್ನು ಕೇಳುವಂಥ ಚಾನ್ಸಸ್ ಇರ್ತದೆ. ಇಲ್ಲಿ ಒಂದೇನು, ಇಲ್ಲಿ ಇದಕ್ಕೆ ಇನ್ನೊಂದು ಹೆಸರು ಕಳೀತಾರೆ ರೀ, ಏನಂತೇಳಿ ಟಾಯ್ ಏಜ್, ಅಥವಾ ಇಲ್ಲಿ ಏನು ಮಾಡ್ತಾರೆ ಮಕ್ಕಳು ಆಲ್ಮೋಸ್ಟ್ ಟಾಯ್ಗಳ ಜೊತೆಗೆ ಆಡ್ತಾರೆ, ಅಂದ್ರೆ ಆಟಿಕೆಗಳ ಜೊತೆನೇ ಏನು ಮಾಡ್ತಾರೆ, ಜಾಸ್ತಿ ಆಡ್ತಾರೆ. ಹಾಗಾಗಿ ಇದನ್ನು ಆಟಿಕೆಯ ಅವಧಿ ಅಥವಾ ಏಜ್ ಅಂತಲೂ ಕರೀತಾರೆ ರೀ. ಇದರೊಳಗೆ ಏನಾಗ್ತದೆ, ಬೇಬಿ ಏನು ಮಾಡ್ತದೆ, ಲರ್ನಿಂಗ್ ಆಗ್ತದೆ ರೀ. ಇಲ್ಲಿ ಸೆನ್ಸಸ್ ಯಂತ್ರ ಅಂದರೆ ಇಂದ್ರಿಯಗಳಂತ್ರ ಕಲಿತಾರೆ ರೀ. ನೋಡಿರಿ, ಯಾವುದಾದ್ರೂ ಮಗು ಅದು ಬರ್ತ್ ಅಂದರೆ 2 ವರ್ಷದ ಒಳಗಿನ ಮಗು ಇದ್ದರೆ ನೀವು ಸ್ವಲ್ಪ ಅಬ್ಸರ್ವ್ ಮಾಡಿರಿ, ಅದನ್ನು ಯಾವುದೇ ಒಬ್ಬ ವ್ಯಕ್ತಿ ಹೋದರೂ ಕೂಡ ಅದು ಏನು ಮಾಡ್ತದೆ, ಅದು ಗುರುತಿಸೋಕ್ಕೆ ಟ್ರೈ ಮಾಡ್ತದೆ ರೀ. ಅವ್ರ ತಂದೆ ತಾಯಿ ಹೋದ್ರೆ ಸುಮ್ಮನೆ ಇರ್ತದೆ, ಅವ್ರ ಬಂಧು ಬಳಗ ಹೋದ್ರೆ ಸುಮ್ಮನೆ ಇರ್ತದೆ. ಅದೇ ಯಾರು ಸ್ಟ್ರೇಂಜರ್ ಅಥವಾ ಅಪರಿಚಿತರು ಯಾರು ಹೋದ್ರೆ ಅದು ಅಳಕ್ಕೆ ಸ್ಟಾರ್ಟ್ ಮಾಡ್ತದೆ. ಅಂದರೆ ಅದು ಏನು ಮಾಡ್ತದೆ, ತನ್ನ ಸೆನ್ಸಸ್ ಅಂದ್ರೆ ಕಲಿತದೆ. ಮತ್ತು ಇಲ್ಲಿ ಏನಾಗ್ತದೆ, ರ್ಯಾಪಿಡ್ ಗ್ರೋತ್ ಆಗ್ತದೆ ರೀ, ಬೆಳವಣಿಗೆ ಭಾಳ ಸ್ಪೀಡ್ ಅಂದರೆ ಭಾಳ ಸ್ಪೀಡ್ ಆಗ್ತದೆ ಇಲ್ಲಿ ಕಂಪೇರ್ ಟು ದಿ ಉಳಿದಿರುವಂಥದ್ದು. ಇನ್ನು ನೋಡ್ರಿ, ಆಮೇಲೆ ಬಬ್ಲಿಂಗ್ ಅಂದರೆ ಏನು ರೀ, ಸಣ್ಣ ಸಣ್ಣ ವರ್ಡ್ಸ್ಗಳನ್ನ ಅಥವಾ ಒಂದು ವರ್ಡು ಅಥವಾ ಅರ್ಧಂಬರ್ಧ ವರ್ಡನ್ನು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಅಮ್ಮ, ಅಪ್ಪ ಅಂತೇಳಿ ಸಣ್ಣ ರೀ, ಎಕ್ದಮ್ ಹಿಂಗೆ ನಾನು ಹೇಳಿದಂಗೆ ಹೇಳಲ್ಲ, ಸ್ವಲ್ಪ ತೊದಲು ನುಡಿಗಳ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮಕ್ಕಳಲ್ಲಿ. ಸೊ ಡೆವಲಪ್ಮೆಂಟ್ ಆಫ್ ಲ್ಯಾಂಗ್ವೇಜ್ ಇಲ್ಲಿಂದ ಏನಾಗ್ತದೆ, ಸ್ಟಾರ್ಟ್ ಆಗ್ತದೆ. ಲ್ಯಾಂಗ್ವೇಜು ಡೆವಲಪ್ಮೆಂಟ್ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ. ಮತ್ತು ಮಕ್ಕಳು ಇಲ್ಲಿ ಏನಾಗ್ತದೆ ಅಂದ್ರೆ ಟ್ರಾವೆಲ್, ರೋಲ್ ಓವರ್ ಆ್ಯಂಡ್ ವಾಕ್ ಅನ್ನು ಮಾಡೋಕ್ಕೆ ಏನು ಮಾಡ್ತಾರೆ ಅಂದ್ರೆ ಹಿಂಗೆ ನಡೆಯುವಂಥದ್ದು ಅಥವಾ ಈ ರೀತಿಯಾಗಿ ಏನು ಮಾಡ್ತಾರೆ, ಅಥವಾ ಹಿಂಗೆ ಸರಿದು ಹೋಗುವಂಥದ್ದು, ಈ ರೀತಿಯಾದಂಥ ಒಂದು ಕಾರ್ಯ ಇಲ್ಲಿ ಆಗ್ತದೆ. ನೋಡ್ರಿ, ನಮಗೆ ಆಪ್ಷನ್ಸ್ ಒಳಗೆ ರ್ಯಾಪಿಡ್ ಗ್ರೋತ್ ಎಲ್ಲಿ ಆಗ್ತದೆ ಅಂತೇಳಿ ನಮಗೆ ಕೇಳಿದ್ರೆ, ಆವಾಗ ಆಪ್ಷನ್ಸ್ ಒಳಗೆ ನಮಗೆ ಪ್ರಿನೆಟಲ್ ಪೀರಿಯಡ್, ಇನ್ಫೆನ್ಸಿ, ಚೈಲ್ಡ್ಹುಡ್ ಆ್ಯಂಡ್ ಅಡೋಲ್ಸನ್ಸ್ ಅಂತೇಳಿ ಕೊಟ್ಟಿದ್ರೆ ಆಪ್ಷನ್ಸ್ ಅಂದ್ರೆ, ಆವಾಗ ನಮ್ಮ ಆನ್ಸರ್ ಏನಾಗ್ತದೆ ಅಂದ್ರೆ ಪ್ರಿನೆಟಲ್ ಆಗ್ತದೆ. ಪ್ರಿನೆಟಲ್ ಇರಲಿಲ್ಲಪ್ಪ, ಓವರಾಲ್ ಏನಾಗೋದು ಅಲ್ಲಿ ನಮಗೆ ಜಾಸ್ತಿ ನಮ್ದು ಏನಾಗ್ತದೆ, ರ್ಯಾಪಿಡ್ ಗ್ರೋತ್ ಆಗ್ತದೆ. ಅದು ಇರಲಿಲ್ಲಪ್ಪ, ಅದನ್ನು ಬಿಟ್ಟು ನಮಗೆ ಇನ್ಫೆನ್ಸಿ, ಚೈಲ್ಡ್ಹುಡ್, ಅರ್ಲಿ ಚೈಲ್ಡ್ಹುಡ್, ಲೇಟರ್ ಚೈಲ್ಡ್ಹುಡ್ ಆ್ಯಂಡ್ ಅಡೋಲ್ಸನ್ ಅಂತೇಳಿ ಇತ್ತಂದ್ರೆ ನಮ್ಮ ಆನ್ಸರ್ ಏನಾಗಬೇಕಂದ್ರೆ ಇನ್ಫೆನ್ಸಿ ಆಗಬೇಕು. ಇಲ್ಲಿ ಗ್ರೋತು ಭಾಳ ಸ್ಪೀಡ್ ಆಗ್ತದೆ ಕಂಪೇರ್ ಟು ದಿ ಅದರ್ಸ್. ನಾವು ಮೂವ್ ಟು ದಿ ಥರ್ಡ್, ಚೈಲ್ಡ್ಹುಡ್ ಏನಾಗ್ತದೆ 2 to 13 years ಇರ್ತದೆ ರೀ. ಚೈಲ್ಡ್ಹುಡ್ಡನ್ನು ನಾವೇನು ಮಾಡ್ತೀವಿ, 2 ಕ್ಯಾಟಗರಿ ಒಳಗೆ ಡಿವೈಡ್ ಮಾಡ್ತೀವಿ. ಒಂದು ಅರ್ಲಿ ಚೈಲ್ಡ್ಹುಡ್ 2 to 6 years ಆ್ಯಂಡ್ ಸೆಕೆಂಡ್ ಒನ್ ಈಸ್ ಲೇಟರ್ ಚೈಲ್ಡ್ಹುಡ್ 6 to 13 years. ನಾವೇನು ಮಾಡೋಣ, ನೀವು 1 by 1 ನೋಡ್ಕೊತ ಹೋಗೋಣ. ಯಾವುದು ಒಂದೇದೇನು ರೀ, 3.1 ಅಥವಾ 4th ಅಂತೇಳಿ ನೀವು ಕನ್ಸಿಡರ್ ಮಾಡ್ಕೋಬೋದು. ಅರ್ಲಿ ಚೈಲ್ಡ್ಹುಡ್ 2 to 6 years. ದಿಸ್ ಸ್ಟೇಜ್ ಈಸ್ ಆಲ್ಸೋ ನೋನ್ ಆ್ಯಸ್ ಪ್ಲೇ ಏಜ್. ಇನ್ನು ನೋಡ್ರಿ, ಮಕ್ಕಳು ಏನು ಮಾಡ್ತಾರಂದ್ರೆ ಆಟ ಆಡುವಂಥ ಒಂದು ಏನ್ರಿ ಇದು ಅವಧಿ ಅಂತೇಳಿನೂ ಕರಿಬೋದು ನಾವು ಇದನ್ನು. ಇದು ಅಥವಾ ಮತ್ತು ಪ್ರೀ ಸ್ಕೂಲ್ ರೀ, ಇಲ್ಲಿ ಮಕ್ಕಳು ಸ್ಕೂಲಿಗೆ ಹೋಗಲ್ಲ, ಪ್ರೀ ಸ್ಕೂಲ್ ಅಥವಾ ಸ್ಕೂಲಿಗೆ ಸೇರೋಕ್ಕಿಂತ ಮುಂಚಿತವಾಗಿಂಥ ಒಂದು ಏಜ್ ಅಂತೇಳಿ ಕರೀತಾರೆ. ಪ್ರೀ ಗ್ಯಾಂಗ್ ಏಜ್. ಪ್ರೀ ಗ್ಯಾಂಗ್ ಅಂದ್ರೆ, ಮತ್ತು ಗ್ಯಾಂಗ್ ಅಂದ್ರೆ ನೀವು ನೆಗೆಟಿವ್ ಒಳಗೆ ತಿಳ್ಕೊಬೇಡ್ರಪ್ಪ. ಇಲ್ಲಿ ಗ್ಯಾಂಗ್ ಅಂದರೆ ಏನು, ಅವ್ರೇನು ಮಾಡ್ತಾರೋ ಪ್ರೀ ಗ್ಯಾಂಗ್ ತಮ್ಮ ಇಲ್ಲಿ ಏನಾಗುತ್ತೆ, ತಮ್ಮದೇ ಆದಂಥ ಏನೋ ಅವ್ರಿಗೆ ಆ ಕಾನ್ಸೆಪ್ಟ್ ಇರಲ್ಲ, ಗ್ಯಾಂಗ್ ಒಳಗೆ ಅಡ್ಡಾಡಬೇಕು ಅಥವಾ ತಮ್ಮದೇ ಸೇಮ್ ಜೆಂಡರ್ ಒಳಗೆ ಅಡ್ಡಾಡ್ಬೇಕಂತೇಳಿ. ಇವಾಗ ಏನಿರ್ತಾರೆ ಇವರು ಎಲ್ಲ ಜನರ ಒಳಗೂ ಏನಾಗ್ತಾರೆ, ಮಿಂಗಲ್ ಹಾಕ್ಕೊಂತ ತಾವೇನು ಮಾಡ್ತಾರೆ, ಇಲ್ಲಿ ಆಟ ಆಡ್ತಿರ್ತಾರೆ. ಯಾವುದ್ರೊಳಗೆ, ಅರ್ಲಿ ಚೈಲ್ಡ್ಹುಡ್ ಒಳಗೆ.
ಇದು ಭಾಳ ಇಂಪಾರ್ಟೆಂಟ್ ರೀ. ಯಾವುದು ಏನೇನಂದ್ರೆ ಇಲ್ಲಿ ಇದಕ್ಕೆ ಪ್ಲೇ ಏಜ್ ಅಂತೇಳಿ ಕರೀತಾರೆ, ಪ್ರೀ ಸ್ಕೂಲ್ ಏಜ್ ಅಂತೇಳಿ ಕರೀತಾರೆ, ಪ್ರೀ ಗ್ಯಾಂಗ್ ಏಜ್ ಅಂತೇಳಿ ಕರೀತಾರೆ. ಮತ್ತು ಇದು ವೆರಿ ಇಂಪಾರ್ಟೆಂಟ್ ಫಾರ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್. ಇಲ್ಲಿ ನೋಡಿರಿ, ಈ ಮಕ್ಕಳು 2 ರಿಂದ 6 ವರ್ಷದ ಮಕ್ಕಳು ಏನಿರ್ತಾರಲ್ಲ, ಇದನ್ನು ಯಾವುದೇ ಒಂದು ಎನ್ವೈರ್ಮೆಂಟ್ ಒಳಗೆ ನೀವು ಬಿಟ್ರಿ ಅಂದರೆ, ಯಾವುದೇ ಲ್ಯಾಂಗ್ವೇಜನ್ನು ಮಾತಾಡುವಂಥ ಒಂದು ಜನರ ಜೊತೆ ನೀವು ಬಿಟ್ರಿ ಅಂದ್ರೆ ಎಷ್ಟೋ ಲ್ಯಾಂಗ್ವೇಜನ್ನು ಕಲಿಯುವಂಥ ಸಾಮರ್ಥ್ಯ ಈ ಏಜ್ ಒಳಗೆ ಇರ್ತದೆ. 2 to 6 years ಏಜ್ ಒಳಗೆ ಭಾಳ ಅಂದ್ರೆ ಭಾಳ ರ್ಯಾಪಿಡಾಗಿ, ಭಾಳ ಸ್ಪೀಡಾಗಿ ಇಲ್ಲಿ ಏನು ಮಾಡ್ತಾರೆ, ಲ್ಯಾಂಗ್ವೇಜನ್ನು ಕಲಿತಾರೆ. ಎಷ್ಟು ಬೇಕಾದರೂ ಲ್ಯಾಂಗ್ವೇಜನ್ನು ನಾವು ಏನು ಮಾಡ್ಬೋದು, ಮಕ್ಕಳಿಗೆ ಈ ಏಜ್ ಒಳಗೆ ಕಲಿಸ್ಬೋದು. ಅದು 10 ಆಗಿರ್ಬೋದು, 11 ಆಗಿರ್ಬೋದು, 12 ಆಗಿರ್ಬೋದು, ಎಷ್ಟು ಬೇಕಾದರೂ ಲ್ಯಾಂಗ್ವೇಜನ್ನು ನಾವು ಕಲಿಸ್ಬೋದು. ಅದಕ್ಕೆ ಏನು ಮಾಡ್ಬೇಕಂದ್ರೆ ನಾವು ಆ ರೀತಿಯಾದಂಥ ಎನ್ವೈರ್ಮೆಂಟನ್ನು ಪ್ರೊವೈಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನೋಡಿರಿ, ಈಗ ನಮ್ಮ ಮನೆ ಬಾಜುಕ್ಕೆ ಯಾರಾದರೂ ಹಿಂದಿ ಮಾತಾಡೋರಿದ್ರ, ಮರಾಠಿ ಮಾತಾಡೋರಿದ್ರ, ಕನ್ನಡ ಮಾತಾಡೋರಿದ್ರ, ತೆಲುಗು ತಮಿಳು, ಇಂಗ್ಲೀಷ್ ಮಾತಾಡೋರಿದ್ರ, ಈ ಮಕ್ಕಳು ಆ ಒಂದು ಏನು ಸಣ್ಣ ಮಕ್ಕಳು, ಫಾರ್ ಎಕ್ಸಾಂಪಲ್ ಒಂದು 8 ವರ್ಷದ ಒಳಗಿನ ಮಕ್ಕಳು ಏನು ಮಾಡ್ತಾರಂದ್ರೆ, ಅಥವಾ 6 ವರ್ಷ 8 ವರ್ಷದ ಒಳಗಿನ ಮಕ್ಕಳು ಎಲ್ಲ ಲ್ಯಾಂಗ್ವೇಜನ್ನು ಕಲ್ತ್ಕೊಂಡ್ಬಿಟ್ಟು ದೊಡ್ಡವ್ರಿಗಂತೂ ಚಲೋ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದ್ರೆ ಇದು ಲ್ಯಾಂಗ್ವೇಜಿಗೆ ಭಾಳ ಹೇಳಿ ಮಾಡಿಸಿದಂಥ ಅವಧಿ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ಯಾವುದು, ಲೇಟರ್ ಚೈಲ್ಡ್ಹುಡ್ 6 to 13 years. ನೋಡಿರಿ, ನಮಗೆ ಎಕ್ಸಾಮಿಗೆ ಎಷ್ಟು ಬೇಕೋ ನಾನು ಅಷ್ಟನ್ನೇ ಹೇಳ್ತಾ ಇರೋದು, ಅದನ್ನು ಬಿಟ್ಟು ನಾನು ಏನು ಎಕ್ಸ್ಟ್ರಾ ಹೇಳ್ತಾ ಇಲ್ಲ. ಇಲ್ಲಿ ನೋಡಿರಿ, ಇಲ್ಲಿ ಏನಾಗ್ತದಂದ್ರೆ, ಈ ಏಜನ್ನು ನಾವು ಏನಂತೇಳಿ ಕರಿತೀವೋ ಅದು 3rd ಅಂತೇಳಿ ಆಯ್ತಂದ್ರೆ ಇದು ನೀವು 4th ಅಂತೇಳಿ ಕನ್ಸಿಡರ್ ಮಾಡಿಕೊಡ್ರಿ. ಇದು 3rd ಒಳಗೆ 2ನೇ ಭಾಗ ರೀ. ಚೈಲ್ಡ್ಹುಡ್ ಒಳಗೆ ಇದು ಲೇಟರ್ ಚೈಲ್ಡ್ಹುಡ್, ಅಥವಾ ಒಂದೇನು ಪೂರ್ವ ಬಾಲ್ಯಾವಧಿ, ಇದಕ್ಕೆ ಏನಂತೇಳಿ ಕರಿತೀವಿ ನಾವು ಪೂರ್ವ ಬಾಲ್ಯಾವಧಿ, ಇದು ನಂತರದ ಬಾಲ್ಯಾವಧಿ. ದಿಸ್ ಸ್ಟೇಜ್ ಈಸ್ ಆಲ್ಸೋ ನೋನ್ ಆ್ಯಸ್ ಎಲಿಮೆಂಟ್ರಿ ಸ್ಕೂಲ್ ಏಜ್ ಅಥವಾ ಸ್ಕೂಲ್ ಏಜ್ ಅಂತೇಳಿ ಕರಿತೀವಿ. ಗ್ಯಾಂಗ್ ಏಜ್ ಅಂತೇಳಿ ಕರಿತೀವಿ. ಗ್ಯಾಂಗ್ ಏಜ್ ಅಂದರೆ ಏನಪ್ಪ ಅಂದರೆ, ಇಲ್ಲಿ ಮಕ್ಕಳು ಏನು ಮಾಡ್ತಾರೆ ಅಂದ್ರೆ ತಮ್ಮದೇ ಆದಂಥ ಜೆಂಡರ್ ಅಂದರೆ ಸೇಮ್ ಲಿಂಗದ ಮಕ್ಕಳ ಜೊತೆಗೆ ಏನು ಮಾಡ್ತಾರೆ, ಇಲ್ಲಿ ಏನು ಮಾಡ್ತಾರೆ, ಇರಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಈಗ ಹುಡುಗಾಗಿದ್ರೆ ಹುಡುಗರ ಜೊತೆನೇ ಏನು ಮಾಡ್ತಾರೆ, ಅವರು ಇರಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹುಡುಗಿಯರಾದರೆ ಹುಡುಗಿಯರ ಜೊತೆನೇ ಇರಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಟ್ರಬಲ್ ಸಮ್ ಏಜ್, ನೋಡಿರಿ, ಇಲ್ಲಿ ಮಕ್ಕಳು ಜಗಳನೂ ಆಡ್ತಾರೆ, ಹೊಡೆದಾಡ್ತಾರೆ, ಬಡ್ದಾಡ್ತಾರೆ. ಈ ಏಜ್ ಒಳಗೆ ಭಾಳ ಜಗಳ ಆಗ್ತಾವೆ. ಇಲ್ಲಿ ಈ ಏಜ್ ಒಳಗೆ ಭಾಳಷ್ಟು ಜಗಳ ಆಗ್ತಾವೆ. ಮೋರ್ ಟೈಮ್ ಸ್ಪೆಂಡ್ ವಿತ್ ದೇರ್ ಪಿಯರ್ ಗ್ರೂಪ್ಸ್, ಇಲ್ಲಿ ಮಕ್ಕಳು ಏನು ಮಾಡ್ತಾರೆ ಅಂದ್ರೆ ತಮ್ಮ ಪಿಯರ್ ಗ್ರೂಪ್ಸ್ ಅಥವಾ ತಮ್ಮ ಗೆಳೆಯರ ಜೊತೆಗೆ ಏನು ಮಾಡ್ತಾರೆ, ಜಾಸ್ತಿ ಟೈಮನ್ನು ಸ್ಪೆಂಡ್ ಮಾಡ್ತಾರೆ. ಹಾಗಾಗಿ ಇಲ್ಲಿ ಏನಾಗ್ತದೆ, ಲಾಂಗ್ ಲಾಸ್ಟಿಂಗ್ ಫ್ರೆಂಡ್ಶಿಪ್ ಏನಾಗ್ತದೆ ಡೆವಲಪ್ಮೆಂಟ್ ಆಗ್ತದೆ. ಲಾಂಗ್ ಲಾಸ್ಟಿಂಗ್ ಫ್ರೆಂಡ್ಶಿಪ್ ಇಲ್ಲಿ ಡೆವಲಪ್ಮೆಂಟ್ ಆಗ್ತದೆ. ನೋಡಿರಿ, ಈ ಏಜ್ ಒಳಗೆ ಏನಾದರೂ ಫ್ರೆಂಡ್ಶಿಪ್ ಆಗಿತ್ತಂದ್ರೆ ಅದು ಲೈಫ್ ಲಾಂಗ್ ಒಳಗೂ ಇರ್ತದೆ, ಲಾಸ್ಟ್ವರೆಗೂ ಇರ್ತದೆ. ಆಮೇಲೆ ಆಗುವಂಥದ್ದು ಏನಾಗ್ತದೆ ಒಂದು ಟೈಮ್ ಆದಮೇಲೆ ಅವ್ರು ಮರ್ತು ಬಿಡ್ಬೋದು. ಆದರೆ ಈ ಸ್ಟೇಜ್ ಒಳಗೆ ಆಗುವಂಥ ಒಂದೇನಿರ್ತದಲ್ಲ ಗೆಳೆತನ, ಅದು ಕೊನೆವರೆಗೂ ಇರ್ತದೆ ಅನ್ನೋ ಮಾತ್ರಿ. ನೆಕ್ಸ್ಟು ಲಾಸ್ಟ್ ಸ್ಟೇಜ್ ರೀ, ಯಾವುದಂದ್ರೆ ಅಡಾಲ್ಸನ್. ಅಂದ್ರೆ ನಮಗೆ ಬೇಕಾಗಿರುವಂಥದ್ದು ಯಾವುದು, ಬಾಲ್ಯ ವಿಕಾಸಕ್ಕೆ ನಮಗೆ ಬೇಕಾಗಿರುವಂಥ ಇಷ್ಟೊಳಗೆ ಅಡಾಲ್ಸನ್ಸ್ ಮಟ್ಟ ಅಷ್ಟೇ ನಮಗೆ ಎಕ್ಸಾಮ್ ಒಳಗೆ ಕ್ವಶನ್ಸನ್ನು ಕೇಳ್ತಾರೆ. ಹಾಗಾಗಿ ಇದು ಲಾಸ್ಟ್ ಅಂತೇಳಿ ನಾನು ಕನ್ಸಿಡರ್ ಮಾಡಿದ್ದೀನಿ. ದಿಸ್ ಸ್ಟೇಜ್ ಈಸ್ ಆಲ್ಸೋ ನೋನ್ ಆಸ್ ದ ಐಡೆಂಟಿಟಿ ಕ್ರೈಸಿಸ್ ಏಜ್. ಇಲ್ಲಿ ಮಕ್ಕಳು ತಮ್ಮ ಐಡೆಂಟಿಟಿಯನ್ನು ಅಥವಾ ತಮ್ಮ ಗುರುತಿಸುವಿಕೆಯನ್ನು ಭಾಳ ಅಂದ್ರೆ ಭಾಳ ಇಷ್ಟಪಡ್ತಾರೆ. ಇಲ್ಲಿ ಏನು ಮಾಡ್ತಾರೆ ಅಂದ್ರೆ, ಎಲ್ಲರೂ ನಮ್ಮನ್ನು ಗುರುತಿಸ್ಬೇಕು, ಟೀಚರ್ಸ್ ಗುರುತಿಸ್ಬೇಕು, ನಮಗೆ ಸಮಾಜ ಗುರುತಿಸ್ಬೇಕು, ನಮ್ಮ ತಂದೆ ತಾಯಿ ನಮ್ಮನ್ನು ಗುರುತಿಸ್ಬೇಕು, ನಮ್ಮನ್ನು ಹೊಗಳ್ಬೇಕಂತೇಳಿ ಭಾಳ ಅಂದ್ರೆ ಭಾಳ ಇಲ್ಲಿ ಏನು ಮಾಡ್ತಿರ್ತಾರೆ, ಮಕ್ಕಳು ಹಾತೊರಿತಿರ್ತಾರೆ. ಇದು ಟ್ರಾನ್ಸಿಷನಲ್ ಏಜ್ ಅಂತೇಳಿ ಕರೀತಾರೆ. ಟ್ರಾನ್ಸಿಷನಲ್ ಅಂದ್ರೆ ಇದೇನಾಗ್ತದೆ ಅಂದ್ರೆ ಇಲ್ಲಿ ಬದಲಾವಣೆ ಕಾಲ ಅಂತೇಳಿ ಕರೀತಾರೆ. ಯಾಕಂದ್ರೆ ಮಗು ಇಲ್ಲಿ ಏನಾಗ್ತದೆ, ಚೈಲ್ಡ್ ಟು ಅಡಲ್ಟ್ ಒಳಗೆ ಏನಾಗ್ತಾರೆ, ಕನ್ವರ್ಟ್ ಆಗುವಂಥ ಇನ್ ಬಿಟ್ವೀನ್ ಬರುವಂಥ ಏಜ್ ಇದೆ, ಯಾವುದು ಅಡಲ್ಸನ್. ಇಲ್ಲಿ ಅಡಲ್ಟ್ ಆಗಿರಲ್ರಿ ಅವರು, ಮತ್ತು ಮಕ್ಕಳು ಇರಲ್ಲ. ಇಲ್ಲಿ ಏನಾಗಿರ್ತಾರೆ, ಅವರು ಕಿಶೋರ ವ್ಯವಸ್ಥೆ ಅಥವಾ ತಾರುಣ್ಯ ವ್ಯವಸ್ಥೆ ಒಳಗೆ ಇರ್ತಾರೆ ಅವರು, ಆ ಮಕ್ಕಳು. ಮೋಸ್ಟ್ ಕ್ರಿಟಿಕಲ್ ಸ್ಟೇಜ್ ಆಫ್ ಅ ಲೈಫ್, ಇಲ್ಲಿ ಈ ಏಜನ್ನು ನಾವು ಮೋಸ್ಟ್ ಕ್ರಿಟಿಕಲ್ ಅಥವಾ ಮೋಸ್ಟ್ ಡೇಂಜರಸ್ ಏಜ್ ಅಂತೇಳಿ ಕರಿತೀವಿ. ಈ ಏಜನ್ನು ಯಾವುದು 6 to 13 years. ಇಲ್ಲಿ ಮಕ್ಕಳು ಯಾರ ಮಾತು ಕೇಳಲ್ಲ. ಇಲ್ಲಿ 2 ರೀತಿಯಾದಂಥ ಚಾನ್ಸಸ್ ಇರ್ತದೆ ರೀ. ಮಕ್ಕಳು ಇಲ್ಲಿ ಬೆಳವಣಿಗೆ 2 ರೀತಿಯಾದಂಥ ಆಗುವಂಥ ಚಾನ್ಸಸ್ ಇರ್ತದೆ. ಒಂದು ಏನಾಗ್ಬೋದು ಅಂದ್ರೆ, ಮಕ್ಕಳು ಇಲ್ಲಿ ಏಕದಮ್ ಚಲೋನೂ ಆಗ್ಬೋದು, ಏಕದಮ್ ಕೆಟ್ಟು ಆಗ್ಬೋದು ರೀ. ಫಾರ್ ಎಕ್ಸಾಂಪಲ್ ಏನಪ್ಪ ಅಂದ್ರೆ, ಇಲ್ಲಿ ನಿಮಗೆ ಇನ್ನೊಂದು ಹೇಳ್ಕೊಡ್ಬೇಕಂದ್ರೆ ಏನಂದ್ರೆ, ಇನ್ನು ನೋಡ್ರಿ, ಇಲ್ಲಿ ಮಕ್ಕಳು ಏನಾಗ್ಬೋದು ಅಂದ್ರೆ, ಮಕ್ಕಳು 2 ರೀತಿಯಂಥ ಒಂದು ಅವ್ರ ಮೇಲೆ ಏನಾಗ್ಬೋದು ಅಂದ್ರೆ ಪರಿಣಾಮ ಆಗ್ಬೋದು. ಒಂದು ಏನಾಗ್ಬೋದು, ಎಫೆಕ್ಟ್ಸ್ ಆಗ್ಬೋದು ರೀ. ಎಫೆಕ್ಟ್ ಅಂದ್ರೆ ಏನು ರೀ, ನೆಗೆಟಿವ್ ಆಗ್ಬೋದು. ಇನ್ನೊಂದು ಏನಾಗ್ಬೋದು, ಎಫೆಕ್ಟ್ ಆಗ್ಬೋದು ರೀ ಅವ್ರ ಮೇಲೆ. ಎಫೆಕ್ಟ್ ಅಂದ್ರೆ ಏನು ರೀ, ಪಾಸಿಟಿವ್ ಆಗಿರ್ತದೆ. ಅಫೆಕ್ಟ್ ಅಂದ್ರೆ ಏನಂದ್ರೆ ನೆಗೆಟಿವ್ ಆಗಿರ್ತದೆ ರೀ. ಅವ್ರು ನೋಡ್ರಿ, ಏಕದಮ್ ಭಾಳ ಅಂದ್ರೆ ಭಾಳ ಬೆಸ್ಟು ಆಗ್ಬೋದು, ಇಲ್ಲ ಭಾಳ ಅಂದ್ರೆ ಭಾಳ ವರ್ಸ್ಟು ಆಗ್ಬೋದು. ಇಲ್ಲಿ
ಅದಕ್ಕಾಗಿ ಇದು ಭಾಳ ಅಂದ್ರೆ ಭಾಳ ಕ್ರಿಟಿಕಲ್ ಸ್ಟೇಜ್ ಆಫ್ ಲೈಫ್ ಅಂತೇಳಿ ಕರಿತೀವಿ. ಆ್ಯಂಡ್ ಫೇಸ್ ಮೆನಿ ಸೋಷಿಯಲ್ ಬಯೋಲಜಿಕಲ್ ಆ್ಯಂಡ್ ಪರ್ಸ್ನಲ್ ಚೇಂಜಸ್ ವಿಲ್ ಬಿ. ಇಲ್ಲಿ ಏನಾಗ್ತದೆ ಅಂದ್ರೆ ಸೋಷಿಯಲ್ ಸಾಮಾಜಿಕ, ದೈಹಿಕ ಮತ್ತು ವೈಯಕ್ತಿಕ ಬದಲಾವಣೆಗಳು ಭಾಳ ಆಗ್ತಾವ್ರಿ ಇಲ್ಲಿ. ಮಕ್ಕಳೊಳಗೆ ಈಗ ಫಾರ್ ಎಕ್ಸಾಂಪಲ್ ಗಂಡು ಮಗು ಆಗಿದ್ರೆ ಅವ್ರ ದೇಹದೊಳಗೆ ಚೇಂಜಸ್ ಆಗ್ತವೆ, ಅವ್ರ ಗಂಟ್ಲೊಳಗೆ ಚೇಂಜಸ್ ಆಗ್ತದೆ, ಅವ್ರ ಧ್ವನಿ ಒಳಗೆ ಚೇಂಜಸ್ ಆಗ್ತದೆ, ಸೋಷಿಯಲ್ ಸಾಮಾಜಿಕ ಒಳಗೆ ಚೇಂಜಸ್ ಆಗ್ತದೆ, ಪರ್ಸ್ನಲ್ ಒಳಗೆಲ್ಲ ಚೇಂಜಸ್ ಆಗ್ತದೆ. ಹಾಗಾಗಿ ಈ ಒಂದು ಇದನ್ನು ನಾವೇನಂತೇಳಿ ಕರಿಬೋದು ಅಂದ್ರೆ ಭಾಳ ಡೇಂಜರಸ್ ಏಜ್ ಅಥವಾ ಟ್ರಾನ್ಸಿಷನಲ್ ಏಜ್ ಅಥವಾ ಐಡೆಂಟಿಟಿ ಕ್ರೈಸಿಸ್ ಏಜ್ ಅಂತೇಳಿ ಕರಿಬೋದು. ಇಲ್ಲಿ ಒಬ್ಬರು ಭಾಳಷ್ಟು ಎಕ್ಸಾಮ್ ಒಳಗೆ ಇದನ್ನು ಕೇಳಿದಾರ್ರಿ. ಈ ಕೊಟೇಶನ್ ಯಾರ್ದು ಅಂತೇಳಿ ಭಾಳಷ್ಟು ಸಲ ಕೇಳಿದಾರೆ. ಹಾಗಾಗಿ ಇದನ್ನು ಸ್ವಲ್ಪ ಲಕ್ಷ ಕೊಟ್ಟು, ಇದು ಭಾಳ ಬಂದ್ರೆ ಭಾಳ ಇಂಪಾರ್ಟೆಂಟು. ನಾನು ಲಾಸ್ಟ್ ಲೈನ್ ಏನು ಇದೆಯಲ್ಲ ಈ ಸ್ಲೈಡ್ ಒಳಗೆ, ಅದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟು. ಅದನ್ನು ಸ್ವಲ್ಪ ಲಕ್ಷ ಕೊಟ್ಟು ಅದನ್ನು ಪಾಯಿಂಟ್ ಮಾಡ್ಕೊರಿ ಅಂತ ಹೇಳ್ತಾ, ಅಡೋಲ್ಸನ್ ಈಸ್ ದ ಸ್ಟೇಜ್ ಆಫ್ ಸ್ಟ್ರೆಸ್ ಆ್ಯಂಡ್ ಸ್ಟ್ರೂಮ್. ಅಂದರೆ ಇದೇನು ಒತ್ತಡ ಮತ್ತು ಬಿರುಗಾಳಿ ಅಂತೇಳಿ ಕರೆದಿದ್ದಾರೆ, ಅಥವಾ ಚಂಡುಮಾರುತ ಅಂತೇಳಿ ಕರೆದಿದ್ದಾರೆ. ಅವ್ರ ಹೆಸರು ಏನಪ್ಪ ಅಂತ ಇದನ್ನು ಎಕ್ಸಾಮ್ ಒಳಗೆ ಕೇಳುವಂಥ ಚಾನ್ಸಸ್ ಇರ್ತದೆ. ಹಾಗಾಗಿ ಇದನ್ನೇನು ಮಾಡಿರಿ, ನೆನಪಿಟ್ಕೋರಿ ಈ ಹೆಸರನ್ನು. ಇವ್ರ ಹೆಸರು ಏನಪ್ಪ ಅಂದ್ರೆ ಸ್ಟೆನ್ಲಿ ಹಾಲ್ ಅಂತೇಳಿ ಕರೀತಾರೆ ಇವ್ರನ್ನ. ಇವ್ರ ಹೆಸರನ್ನು ನಾವು ನೆನಪಿಟ್ಕೋಬೇಕು, ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಸೊ ನೆಕ್ಸ್ಟ್ ಬರುವಂಥದ್ದು ಯಾವುದಂದ್ರೆ ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸಿಂಗ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಇಂಟರ್ನಲ್ ಫ್ಯಾಕ್ಟರ್ಸ್ ಅಂದ್ರೆ ಗರ್ಭದಲ್ಲಿ ಇರ್ತಕ್ಕಂಥ ಆ ಫ್ಯಾಕ್ಟರ್ಸ್ಗಳು ನಮ್ಮನ್ನು ಏನು ಮಾಡ್ತಾರೆ, ನಮ್ಮ ಗ್ರೋತ್ ಮತ್ತು ಡೆವಲಪ್ಮೆಂಟ್ ಮೇಲೆ ಇನ್ಫ್ಲೂಯೆನ್ಸ್ ಅಂದ್ರೆ ಪ್ರಭಾವವನ್ನು ಬೀರ್ತಾವ್ರಿ. ಅವು ಯಾವ್ಯಾವ ಅಂದ್ರೆ ಹೆರಿಡಿಟಿರಿ, ಬಯಾಲಜಿಕಲ್ ಇದು ಫ್ಯಾಕ್ಟರ್ಸು, ಇಂಟೆಲಿಜೆನ್ಸ್ ಫ್ಯಾಕ್ಟರ್ಸು, ಎಮೋಷ್ನಲ್ ಫ್ಯಾಕ್ಟರ್ಸು ಮತ್ತು ಸೋಷಲ್ ಫ್ಯಾಕ್ಟರ್ಸು. ನೋಡಿರಿ ಇವುಗಳ ಬಗ್ಗೆ ನಾವು ಏನು ಮಾಡೋದು ಅಂದ್ರೆ ಹೆರಿಡಿಟಿ ನಾವು ನೆಕ್ಸ್ಟ್ ಕ್ಲಾಸ್ ಒಳಗೆ ನೋಡೋಣ್ರಿ. ಬಯಾಲಜಿಕಲ್ ಫ್ಯಾಕ್ಟರ್ಸ್ ಏನೇನಾಗ್ತವೆ ಎಲ್ಲ ನಾವು ನೆಕ್ಸ್ಟ್ ಕ್ಲಾಸ್ ಒಳಗೆ ನೋಡಿ, ಅಥವಾ ಇದ್ರ ಬಗ್ಗೆ ನಾನು ಎಕ್ಸ್ಪ್ಲನೇಷನ್ ಇಲ್ಲಿ ಕೊಟ್ಟಿದ್ದೀನಿ ನೋಡಿರಿ. ಏನು ಮಾಡಬೇಕು, ಇಲ್ಲಿ ಮಗು ಹೊಟ್ಟೆ ಒಳಗಿದ್ದಾಗ ಅಥವಾ ಗರ್ಭದಲ್ಲಿ ಇದ್ದಾಗ ತಂದೆ ತಾಯಿಗಳು ಭಾಳ ಅಂದರೆ ಭಾಳ ಕೇರನ್ನು ತಗೋಬೇಕು. ಅದಕ್ಕೆ ಹೇಳ್ತಾರೆ ನೋಡಿರಿ ಡಾಕ್ಟರ್ಸ್ಗಳು ಅಥವಾ ನಮ್ಮ ದೊಡ್ಡವರು, ಯಾರು ಪ್ರೆಗ್ನೆಂಟ್ ಇದ್ದಾರೋ ಅವರು ಸಿಗರೇಟ್ ಸೇದಬಾರ್ದು, ಒಳ್ಳೆಯ ಆಹಾರವನ್ನು ಒಳ್ಳೆಯ ವಾತಾವರಣವನ್ನು ಹೊಂದಿರಬೇಕಂತೇಳಿ ಹೇಳ್ತಾರೆ ರೀ. ಸೊ ಹಾಗಾಗಿ ಇದು ಏನಪ್ಪ ಅಂದ್ರೆ ಲಾಸ್ಟ್ ನಾನು ಇನ್ನೊಮ್ಮೆ ಏನು ಮಾಡ್ಬೋದು ಅಂದ್ರೆ ಸಮ್ರೈಸ್ ಮಾಡೋದಾಯ್ತಂದ್ರೆ ನಾನು ಎಲ್ಲ ಇದನ್ನು ಇಲ್ಲಿ ನಾವೇನಂತೇಳಿ ತಿಳ್ಕೊಂಡ್ವಿ ಅಂದ್ರೆ ನಾವಿಲ್ಲಿ ಮೀನಿಂಗನ್ನು ತಿಳ್ಕೊಂಡ್ವಿ. ಮೀನಿಂಗ್ ಏನು, ಗ್ರೋತ್ ಅಂದರೆ ಏನು, ಫಿಸಿಕಲ್ ಸೈಜ್ ಒಳಗೆ ಚೇಂಜಸ್ ಆಗುವಂಥದ್ದು ರೀ, ಅಥವಾ ಏನಂತೇಳಿ ಕರಿತೀವಿ ಇನ್ಕ್ರೀಸಿಂಗ್ ಇನ್ ಫಿಸಿಕಲ್ ಸೈಜ್. ಮತ್ತು ಡೆವಲಪ್ಮೆಂಟ್ ಅಂದರೆ ಏನು ರೀ, ಡಿಪೆನ್ಸಿ ಟು ಆಟೋನಮಿಸ್ ಒಳಗೆ ಏನು ಚೇಂಜಸ್ ಆಗ್ತದಲ್ಲ ಅದಕ್ಕೆ ನಾವೇನಂತೇಳಿ ಕರಿತೀವಿ ಡೆವಲಪ್ಮೆಂಟ್ ಅಂತೇಳಿ ಕರಿತೀವಿ. ಇದು ಯಾವಾಗಲೂ ಕಂಟಿನ್ಯೂಸ್ ಆಗಿ ನಡೀತದೆ. ನೆಕ್ಸ್ಟ್ ಏನು, ಇದು ಕ್ವಾಂಟಿಟಿ ಆಗಿರ್ತದೆ ಗ್ರೋತು, ಇದು ಕ್ವಾಲಿಟೇಟಿವ್ ಆ್ಯಂಡ್ ಕ್ವಾಂಟಿಟಿ ಎರಡೂ ಆಗಿರ್ತದೆ. ಗ್ರೋತ್ ಬರೀ ಫಿಸಿಕಲ್ ಆಸ್ಪೆಕ್ಟ್ಸ್ ಅಷ್ಟೇ ಇರ್ತದೆ, ಆದ್ರೆ ಡೆವಲಪ್ಮೆಂಟ್ ಒಳಗೆ ಆಲ್ ಆಸ್ಪೆಕ್ಟ್ಸ್ ಇರ್ತಾವೆ ರೀ. ಫಾರ್ ಎಕ್ಸಾಂಪಲ್ ಫಿಸಿಕಲ್, ಕಾಗ್ನೇಟಿವ್, ಲ್ಯಾಂಗ್ವೇಜ್, ಎಮೋಷ್ನಲ್, ಸೋಷಿಯಲ್ ಎಲ್ಲನೂ ಇರ್ತದೆ. ಗ್ರೋತ್ ಒಂದು ಸರ್ಟನ್ ಪೀರಿಯಡ್ ಒಳಗೆ ಆ ಟೈಮ್ ಒಳಗೆ ಏನಾಗ್ತದೆ ಸ್ಟಾಪ್ ಆಗ್ತದೆ. ಬಟ್ ಡೆವಲಪ್ಮೆಂಟ್ ಎಲ್ಲಿಗೂ ಸ್ಟಾಪ್ ಆಗೋಲ್ಲ, ಇದು ಕಂಟಿನ್ಯೂಸ್ ಆಗಿರ್ತದೆ. ಗ್ರೋತು ಮೆಜರ್ ಮಾಡ್ಬೋದು ರೀ, ಆದ್ರೆ ಡೆವಲಪ್ಮೆಂಟನ್ನು ನಾವು ಬರೀ ಮೌಲ್ಯಮಾಪನ ಮಾಡ್ಬೋದು. ಮತ್ತು ನೆಕ್ಸ್ಟ್ ಬರ್ತಕ್ಕಂಥ ಟೈಪ್ಸ್ ಆಫ್ ಡೆವಲಪ್ಮೆಂಟ್, ಫಿಸಿಕಲ್ ಡೆವಲಪ್ಮೆಂಟ್, ಕಾಗ್ನೇಟಿವ್ ಡೆವಲಪ್ಮೆಂಟ್, ಲ್ಯಾಂಗ್ವೇಜ್ ಡೆವಲಪ್ಮೆಂಟ್, ಸೋಷಿಯಲ್ ಡೆವಲಪ್ಮೆಂಟ್, ಎಕನಾಮಿಕಲ್ ಡೆವಲಪ್ಮೆಂಟ್, ಮೋರಲ್ ಡೆವಲಪ್ಮೆಂಟ್ ಅಂತೇಳಿ ನಾವು ನೋಡ್ಬೋದು ರೀ. ನೆಕ್ಸ್ಟು ಎರಡು ಫಿಸಿಕಲ್ ಡೆವಲಪ್ಮೆಂಟ್ ಒಳಗೆ ಗ್ರಾಸ್ ಮೋಟರ್ ಸ್ಕಿಲ್ಸ್ ಮತ್ತು ಫೈನ್ ಮೋಟರ್ ಸ್ಕಿಲ್ಸ್, ದೊಡ್ಡ ಸ್ನಾಯುಗಳ ಬೆಳವಣಿಗೆ ಮತ್ತು ಸಣ್ಣ ಸ್ನಾಯುಗಳ ಬೆಳವಣಿಗೆ, ಇದನ್ನು ನೋಡ್ಕೊರಿ. ಆಮೇಲೆ ಸ್ಟೇಜಸ್ ಅಥವಾ ಹಂತಗಳು ಅಂತೇಳಿ ನೋಡ್ಕೊರಿ ಡೆವಲಪ್ಮೆಂಟದ್ದು. ಪ್ರೀನೆಟಲ್ ಪೀರಿಯಡ್ 40 ವೀಕ್ಸ್ ಇರ್ತದೆ ಅಥವಾ ಪ್ರಸವ ಪೂರ್ವ ಅಂತೇಳಿ ಕರಿತೀವಿ ನಾವು. ನೆಕ್ಸ್ಟ್ ಬರುವಂಥದ್ದು ಇನ್ಫೆನ್ಸಿ, ಇದೇನಾಗ್ತದೆ ಟಾಯ್ ಏಜ್ ಅಂತೇಳಿ ಕರಿತೀವಿ ಇದನ್ನು. ಇದು ಭಾಳ ಇಂಪಾರ್ಟೆಂಟು, ನೆನಪಿಟ್ಕೋಬೇಕಾಗಿರೋಂಥದ್ದು. ಟಾಯ್ ಏಜ್ ಅಂತೇಳಿ ಯಾವುದನ್ನು ಕರೀತಾರೆ ಅಂತೇಳಿ ಕೇಳ್ಬೋದು. ಸೊ ಇದು ಇನ್ಫೆನ್ಸಿ ಅಥವಾ ಶಿಶುತ್ವ. ಯಾಕಂದ್ರೆ ಎಕ್ಸಾಮ್ ನಾಳೆ ಏನಿರ್ತದೆ ಇಂಗ್ಲೀಷ್ ಒಳಗೆ ಇರ್ತದೆ, ಹಾಗಾಗಿ ನಾನು ಇಂಗ್ಲೀಷ್ ಟು ಮತ್ತು ಕನ್ನಡ ಒಳಗೆ ನಾನು ಎಕ್ಸ್ಪ್ಲನೇಷನ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಚೈಲ್ಡ್ಹುಡ್ ಅಥವಾ ಬಾಲ್ಯ 2 ರಿಂದ 12 ವರ್ಷ ರೀ. ಅಡೋಲ್ಸನ್ 12 ರಿಂದ 19 ವರ್ಷಗಳ ಕಾಲ ಇರ್ತದೆ. ಅಥವಾ ತಾರುಣ್ಯ ವ್ಯವಸ್ಥೆ ಅಂತೇಳಿ ಕರಿತೀವಿ ನಾವು, ಅಥವಾ ಕಿಶೋರಿ ವ್ಯವಸ್ಥೆ ಅಂತೇಳಿ ಕರಿತೀವಿ. ಮತ್ತು ಪ್ರೀನೆಟಲ್ ಪೀರಿಯಡ್ ಒಳಗೆ ಏನಿರ್ತದೆ ಅದ್ರ ಡ್ಯೂರೇಷನನ್ನು ಕೇಳ್ಬೋದು. ಅದು ಇಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದ್ರೆ 2 ಪ್ರಿನ್ಸಿಪಲ್ಸ್ ಆಫ್ ಡೆವಲಪ್ಮೆಂಟ್ ರೀ, ಒಂದು ಸೆಫಲೋಕಾರ್ಡಲ್ ಮತ್ತು ಇನ್ನೊಂದು ಪ್ರೊಕ್ಸೋ ಮೊಡಿಸ್ಟಲ್ ಪ್ರಿನ್ಸಿಪಲ್ ಅನ್ನು ಕೇಳ್ತಾರೆ ರೀ. ಅಂದರೆ ಏನಂತೇಳಿ ಕೇಳ್ಬೋದು, ಒಂದು ಹೆಡ್ ಟು ಟೋಸ್, ಇನ್ನೊಂದು ಸೆಂಟರ್ ಟು ಹಾರ್ಟ್. ನೆಕ್ಸ್ಟು ಇನ್ಫೆನ್ಸಿ ಒಳಗೆ ಏನೇನು ಆಗ್ತದೆ ಅಂತೇಳಿ ಕೇಳ್ಬೋದು, ಇದನ್ನು ಏನಂತೇಳಿ ಟಾಯ್ ಏಜ್ ಅಂತೇಳಿ ಕರಿತಾರೆ. ಮತ್ತು ಭಾಳ ಇಂಪಾರ್ಟೆಂಟ್ ಅಂದರೆ ಇಲ್ಲಿ ಮಕ್ಕಳು ಸ್ಟಾರ್ಟ್ ಮಾಡ್ತಾರೆ ಲ್ಯಾಂಗ್ವೇಜನ್ನು ಕಲಿಯಕ್ಕೆ ಇಲ್ಲಿಂದ. ಸೆನ್ಸಸ್ ಅಂದರೆ ಇಲ್ಲಿ ಕಲಿತಾರೆ ಮಕ್ಕಳು,
ರ್ಯಾಪಿಡ್ ಗ್ರೋತ್ ಆಗ್ತದೆ, ಭಾಳ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಈ ಇದರೊಳಗೆ ಏನಾದ್ರು ಕೇಳೋದಿತ್ತಂದ್ರೆ ಅದು ರ್ಯಾಪಿಡ್ ಗ್ರೋತನ್ನು ನೀವು ನೆನಪಿಟ್ಕೋಬೇಕು, ಇದನ್ನು ಮರಿಲೇಬಾರ್ದು. ರ್ಯಾಪಿಡ್ ಗ್ರೋತ್ ಎಲ್ಲಿ ಆಗ್ತದೆ ಅಂದರೆ ಇನ್ಫೆನ್ಸಿ ಅಥವಾ ಶಿಶುತ್ವ ಒಳಗೆ ಇಲ್ಲಿ ಏನಾಗ್ತದೆ ಅಂದ್ರೆ ರ್ಯಾಪಿಡ್ ಗ್ರೋತ್ ಆಗ್ತದೆ. ಗ್ರೋತ್ ಭಾಳ ಸ್ಪೀಡಾಗಿ ಆಗ್ತದೆ, ಭಾಳ ಫಾಸ್ಟಾಗಿ ಆಗ್ತದೆ ಅಂಥೇಳಿ. ನೆಕ್ಸ್ಟು ಚೈಲ್ಡ್ಹುಡ್ 2 to 13 years. ಚೈಲ್ಡ್ಹುಡನ್ನು ನಾವು ಏನು ಮಾಡ್ತೀವಿ ಮತ್ತು 2 ಕ್ಯಾಟಗರಿ ಒಳಗೆ ಡಿವೈಡ್ ಮಾಡ್ತೀವಿ. ಅರ್ಲಿ ಚೈಲ್ಡ್ಹುಡ್ ಅಥವಾ ಪೂರ್ವ ಬಾಲ್ಯಾವಸ್ಥೆ ಮತ್ತು ನಂತರದ ಬಾಲ್ಯಾವಸ್ಥೆ, ಲೇಟರ್ ಚೈಲ್ಡ್ಹುಡ್ ಅಂತೇಳಿ ನಾವು ಇದನ್ನು ಮಾಡ್ತೀವಿ. ಸೊ ಇದ್ರೊಳಗೆ ಏನು ರೀ, ಫಸ್ಟ್ ಒನ್ನು ಅರ್ಲಿ ಚೈಲ್ಡ್ಹುಡ್ 2 to 6 years. ಈ ಸ್ಟೇಜ್ ಅಥವಾ ಈ ಏಜ್ ಏನಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ ಅಂದ್ರೆ ಪ್ಲೇ ಏಜ್, ಪ್ರೀ ಸ್ಕೂಲ್ ಏಜ್, ಪ್ರೀ ಗ್ಯಾಂಗ್ ಏಜ್ ಅಂತೇಳಿ ಕರಿತೀವಿ. ಇಲ್ಲಿ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ನಾವು ನೆನಪಿಟ್ಕೋಬೇಕಾಗಿರೋದಂದ್ರೆ ಇಲ್ಲಿ ಲ್ಯಾಂಗ್ವೇಜ್ ಡೆವಲಪ್ಮೆಂಟುಗೆ ಭಾಳ ಇಂಪಾರ್ಟೆಂಟ್ ಇದು ಏಜು ಅಂತೇಳಿ ನೆನಪಿಟ್ಟು. ನೆಕ್ಸ್ಟು ಲೇಟರ್ ಚೈಲ್ಡ್ಹುಡ್, ಇಲ್ಲಿ ಇದನ್ನು ಸ್ಕೂಲ್ ಏಜ್ ಅಥವಾ ಎಲಿಮೆಂಟ್ರಿ ಸ್ಕೂಲ್ ಏಜ್ ಅಂತೇಳಿ ಕರಿತೀವಿ, ಟ್ರಬಲ್ ಸಮ್ ಏಜ್ ಅಂತೇಳಿ ಕರಿತೀವಿ, ಗ್ಯಾಂಗ್ ಏಜ್ ಅಂತೇಳಿ ಕರಿತೀವಿ. ಇಲ್ಲಿ ಭಾಳ ಇಂಪಾರ್ಟೆಂಟ್ ಅಂದರೆ ಮಕ್ಕಳು ಏನು ಮಾಡ್ತಾರೆ ಅಂದ್ರೆ ಲಾಂಗ್ ಲಾಸ್ಟಿಂಗ್ ಫ್ರೆಂಡ್ಶಿಪ್ ಇರ್ತದೆ, ಮತ್ತು ಇಲ್ಲಿ ಪಿಯರ್ ಗ್ರೂಪ್ ಅಂದರೆ ಫ್ರೆಂಡ್ಶಿಪ್ ಒಳಗೆ ಅವ್ರ ಮಾತನ್ನು ಕೇಳೋದು ಮತ್ತು ಅವ್ರ ಜೊತೆ ಜಾಸ್ತಿ ಟೈಮನ್ನು ಸ್ಪೆಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇಲ್ಲಿ ಮಕ್ಕಳು. ನೆಕ್ಸ್ಟು ಅಡಲ್ಟ್ಸನ್, ಇದು ವೆರಿ ವೆರಿ ಇಂಪಾರ್ಟೆಂಟ್ ರೀ. ಇದು ಐಡೆಂಟಿಟಿ ಕ್ರೈಸಿಸ್ ಟ್ರಾನ್ಸಿಷನಲ್ ಏಜ್ ಅಂತೇಳಿ ಕರಿತೀವಿ ನಾವು. ಮತ್ತು ಇಲ್ಲಿ ಇದು ಮತ್ತು ಇನ್ನೊಂದು ಏನಂದರೆ ಇದು ಭಾಳ ಅಂದರೆ ಭಾಳ ಕ್ರಿಟಿಕಲ್ ಸ್ಟೇಜ್ ಆಫ್ ಲೈಫ್ ಅಂತೇಳಿ ಕರಿತೀವಿ. ಇಲ್ಲಿ ಎರಡೂ ರೀತಿಯಾಗುವಂಥ ಸಾಧ್ಯತೆ, ಮಗು ಭಾಳ ಒಳ್ಳೆಯವಂತೇನೂ ಅನಿಸ್ಕೋಬೋದು, ಇಲ್ಲಿ ಮಗು ಭಾಳ ಕೆಟ್ಟವಂತೇನೂ ಅನಿಸ್ಕೋಬೋದು ರೀ. ಇಲ್ಲಿ ಸೋಷಿಯಲ್ ಮತ್ತು ಬಯಾಲಜಿಕಲ್ ಮತ್ತು ಪರ್ಸ್ನಲ್ ಡೆವಲಪ್ಮೆಂಟ್ ಒಳಗೆ ಚೇಂಜಸ್ ಆಗ್ತದೆ. ಲಾಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಅಂದರೆ ಸ್ಟ್ರೆಸ್ ಆ್ಯಂಡ್ ಸ್ಟ್ರೋಮ್. ಈ ಸ್ಟೇಟ್ಮೆಂಟ್ ಯಾರ್ದು ಅಂತೇಳಿ ಕೇಳ್ತಾರೋ, ಸೊ ಸ್ಟಾಲಿನಿ ಹಾಲ್ ಅಂತೇಳಿ ಇದನ್ನು ನೆನಪಿಟ್ಕೋಬೇಕು. ಸೊ ಇಲ್ಲಿಗೆ ನಾನು ಮತ್ತು ನೆಕ್ಸ್ಟ್ ಯಾವುದು ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸಿಂಗ್ ಹೆರಿಡಿಟಿ, ಬಯಾಲಜಿಕಲ್, ಇಂಟೆಲಿಜೆನ್ಸಿ, ಎಮೋಷ್ನಲ್ ಆ್ಯಂಡ್ ಸೋಷಿಯಲ್ ಫ್ಯಾಕ್ಟರ್ಸ್ ಅಂತೇಳಿ ನೆನಪಿಟ್ಕೋಬೇಕು ಅಂತ ಹೇಳ್ತಾ ನಾನು ಇವತ್ತು ಏನು ಮಾಡ್ತಾಯಿದ್ದೇನೆ ನೋಡಿರಿ. ಸ್ಪೆಷಲಿ ನಾವು ಇಂಟರ್ನಲ್ ಫ್ಯಾಕ್ಟರ್ಸ್ ನೋಡೋಕತ್ತೀವಿ, ಯಾವುದು ಗರ್ಭದಲ್ಲಿ ಇರ್ತಕ್ಕಂಥದ್ದು, ಅದನ್ನು ನೋಡ್ಕೊಂಡು ಇದನ್ನು ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ, ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮುಂದಿನ ಭಾಗದಲ್ಲಿ ಆಲ್ರೆಡಿ ಏನು ಮಾಡಿದ್ದೀರಿ, ಭಾಳಷ್ಟು ಜನ ನೀವು ಏನು ಮಾಡಿರ್ಬೋದು, CTET ಗೆ ಅಪ್ಲೈ ಮಾಡಿರ್ಬೋದು. ಮತ್ತು ಯಾರು ಅಪ್ಲೈ ಮಾಡಿಲ್ಲ ಇನ್ನು ಅಪ್ಲೈ ಮಾಡಿರಿ, ಇನ್ನು ಡೇಟ್ ಇದೆ ಅಲ್ಲಿ ಮಟ್ಟ 16 ಮಟ್ಟ ಏನೋ ಡೇಟ್ ಇದೆ ನೆಕ್ಸ್ಟ್ ಮಂತು. ಸೊ ಅಪ್ಲೈ ಮಾಡಿರಿ. ಮತ್ತು ಈ ವಿಡಿಯೋ ನಿಮಗೆ ಏನಾದರೂ ಚಲೋ ಅನಿಸ್ತಂದ್ರೆ ಇದಕ್ಕೆ ಲೈಕ್ ಮಾಡಿರಿ. ನಿಮ್ದೇನಾದರೂ ಸಜೆಷನ್ನು, ನಿಮ್ದೇನಾದ್ರು ಡೌಟ್ ಇದ್ರೆ, ಮತ್ತು ಈ ರೀತಿ ಬೇಡ್ರಿ ಈ ರೀತಿಯಾಗಿ ಎಕ್ಸ್ಪ್ಲೇನ್ ಮಾಡಿರಿ ಅನ್ನೋದು ಏನಾದರೂ ಇದ್ರೆ ಕಮೆಂಟ್ ಮಾಡಿರಿ. ಮತ್ತು ಹೊಸ ವಿಡಿಯೋಗಳಿಗೋಸ್ಕರವಾಗಿ ನೀವೇನು ಮಾಡಿರಿ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ. ನಾವು ಯಾವಾಗ ಹೊಸ ವಿಡಿಯೋ ಹಾಕ್ತೀನೋ ನಿಮಗೇನಾಗ್ತದೆ ನೋಟಿಫಿಕೇಷನ್ ಸಿಗ್ತದೆ ಅನ್ನೋ ಮಾತನ್ನು ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಮೈ ಡಿಯರ್ಸ್. ಜೈ ಹಿಂದ್, ಜೈ ಕರ್ನಾಟಕ.